ಮಹಿಮೆಯು ಆರಾಧನೆಯು ಉಂಟಾಗಲಿ. ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸಕಲವು ಆರಾಧನೆಯು ಸ್ತುತಿಯು ಮಹಿಮೆಯು ಉಂಟಾಗಲಿ. ಉಂಟಾಗಲಿ. ತಂದೆ ದೇವರೇ, ನಿಮಗೆ ಸ್ತೋತ್ರ, ಆರಾಧನೆ ಮಹಿಮೆ ಸಲ್ಲಿಸ್ತೀವಿ. ಅಪ್ಪ ತಂದೆ, ಈ ಮುಂಜಾನೆ ವೇಳೆ ನಿಮ್ಮ ಸನ್ನಿಧಿಯಲ್ಲಿ ನಮ್ಮನ್ನ ಬರಮಾಡಿದ್ದೀರಿ ಅಪ್ಪ, ನಿಮ್ಗೆ ಸ್ತೋತ್ರ ರಾಜ. ತಂದೆ ಆ ದೇವರೇ, ನಮ್ಮನ್ನ ಆಶೀರ್ವಾದ ಮಾಡಿ ಈ ಸಮಯದಲ್ಲಿ ನಿಮ್ಮ ವಾಕ್ಯಗಳನ್ನ ಆಲಿಸಲು, ಧ್ಯಾನಿಸಲು, ನಿಮ್ಮ ಜೀವನದ ಅಳವಡಿಸಿ ಬಾಳಲು ನಮಗೆ ಕೃಪೆ ನೀಡಿ ತಂದೆ. ನಿಮ್ಮೆಲ್ಲ ಆಶೀರ್ವಾದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿಮ್ಮ ರಾತ್ರಿ ಒಳ್ಳೆ ವಿಶ್ರಾಂತಿಗಾಗಿ ಸ್ತೋತ್ರ. ಒಳ್ಳೆ ರೀತಿಯಲ್ಲಿ ಕಾಪಾಡಿದ್ದೀರಿ, ನಮ್ಮನ್ನ ಕರುಣಿಸಿದ್ದೀರಿ ತಂದೆ. ಮತ್ತು ಇವತ್ತು ನಿಮ್ಮ ಆಶೀರ್ವಾದದಿಂದ ತುಂಬಿಸಲು ನಮ್ಮನ್ನ ಸನ್ನಿಧಿಗೆ ಬರ ಮಾಡಿದ್ದೀರಿ ಅಪ್ಪ, ಅದಕ್ಕಾಗಿ ನಿಮ್ಗೆ ಸ್ತೋತ್ರ, ಆರಾಧನೆ ಮಹಿಮೆ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ತಂದೆ, ನಿಮ್ಮ ಆತ್ಮನ ಮಧ್ಯೆ ನಮ್ಗೆ ಕಳಿಸಿ ನಮ್ಗೆ ಜ್ಞಾನ ಬೆಳಕನ್ನು ಅನುಗ್ರಹಿಸಿರಿ. ನಿಮ್ಮ ಚಿತ್ತವನ್ನು ನಮಗೆ ತಿಳಿಯಪಡಿಸಿ ಅಪ್ಪ, ಅವರ ಆ ಮಾರ್ಗದಲ್ಲಿ ನಮ್ಮನ್ನ ನಡೆಸಿ. ಪವಿತ್ರಾತ್ಮರೇ ಬನ್ನಿ, ನಿಮ್ಗೆ ಸ್ವಾಗತ. ನಮ್ಮ ಹೃದಯಕ್ಕೆ, ಆತ್ಮಕ್ಕೆ, ಮನಸ್ಸಿಗೆ ಬನ್ನಿ. ಪವಿತ್ರಾತ್ಮ ನಮ್ಮನ್ನ ಅಭಿಷೇಕಿಸಿ ನಮ್ಮಲ್ಲಿ ಬಂದು ತುಂಬಿಕೊಳ್ಳಿ. ಪವಿತ್ರಾತ್ಮರೇ, ಯೇಸುವನ್ನ ತನ್ನ ದೇವರ ಚಿತ್ತದಲ್ಲಿ ನಡೆಸಿದ ಹಾಗೆ ನಮ್ಮನ್ನು ಕೂಡ ತಂದೆ ಚಿತ್ತದಂತೆ ನಡೆಸಿ ತಂದೆ. ಪವಿತ್ರಾತ್ಮರೇ, ಹಾಗೂ ಆ ಚಿತ್ತದಂತೆ ನಡೆಯಬೇಕಾದ ಶಕ್ತಿ ಕೃಪೆಯನ್ನು ಅನುಗ್ರಹಿಸಿ. ಪವಿತ್ರಾತ್ಮರೇ, ನಿಮ್ಗೆ ಸ್ತೋತ್ರವಾಗಲಿ. ಪರಿಶುದ್ಧ ಮಾತೆ, ದೇವರ ತಾಯಿ, ನಮ್ಮ ತಾಯಿ, ಮುಂಜಾನೆ ವೇಳೆ ನೀ ನಮ್ಮ ತಾಯಿ, ನಮ್ಮ ಪಾದಕ್ಕೆ ಪೋಷಿಕೆಂದು ನಾವು ಅಂಗೀಕರಿಸ್ತೇವೆ. ಈ ಮಾರ್ನಿಂಗ್ ಸ್ಟಾರ್ ತಂಡ ನಿಮ್ಮ ಹೃದಯಕ್ಕೆ ಅರ್ಪಿಸಿದ ಎಲ್ಲ ಸದಸ್ಯರನ್ನ ಮತ್ತು ಈ ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನ ನಿಮ್ಮ ನಿಷ್ಕಳಂಕ ಹೃದಯಕ್ಕೆ ಸಮರ್ಪಿಸ್ತೇವೆ. ಅಮ್ಮ, ನಿಮ್ಮ ತಾಯಿಯನ್ನು ಸ್ವೀಕರಿಸ್ತೇವೆ. ನಮ್ಮ ತಾಯಿ ಆಗಿರಿ, ಪಾದಕ್ಕೆ ಪೋಷಿಕೆ ಆಗಿರಿ. ನಮಗಾಗಿ ಯೇಸುವಲ್ಲಿ ಪ್ರಾರ್ಥಿಸಿ, ಯೇಸುವಲ್ಲಿ ನಮಗಾಗಿ ಯೇಸುವಿನ ಹೆಜ್ಜೆಯಲ್ಲಿ ನಡೆಸಿ ತಂದೆ. ನಿಮ್ಮ ಮಗನಾದ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಆಹಾರ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನನ್ನ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮ್ಮ ಮರಿಯವರ ಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಗಳಿಗೆ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಪ್ರಭು ಯೇಸು ಧನ್ಯರು. ಪರಿಶುದ್ಧತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಇದ್ದರಿಗೂ ಸುತ್ತರಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಆದಿಯಲ್ಲಿದ್ದಂತೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. Praise the Lord. Praise the Lord, brother. Hallelujah. Hallelujah. ಕಳೆದ ವಾರ ನಾನು ನಿಮ್ಗೆ ಬೇರೆ ಒಂದು ವಿಷಯ ಹೇಳಿದ್ದೆ. ನಾನು ಅದೇನಂತ ಹೇಳಿದ್ರೆ, ಕೆಲವರು ಹಳೆದ್ದೇ ಹೇಳ್ತಿರ್ತಾರೆ ಸಂತ ಮರಿಯಾ ದೇವಮಾತೆ ಅಂತ. ಹೋಲಿ ಅದ್ರ ಈಗ ನಾವು ಹೊಸ ಪದ ಬಳಸ್ತಾ ಇದ್ದೀವಿ, ಪರಿಶುದ್ಧ ಮರಿಯಾ ದೇವಮಾತೆ, ಸಂತ ಹೋಲಿ ಮೇರಿ ಮದರ್ ಆಫ್ ಗಾಡ್, ಪರಿಶುದ್ಧ ಮರಿಯಾ ದೇವಮಾತೆ ಅಂತ. ಅದರಿಂದ ತುಂಬಾ ಜನರಿಗೆ ಅದು ಗೊತ್ತಿಲ್ಲ ಅದ್ರ ವಿಷಯದಲ್ಲಿ. ಅದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ, ಅದು ಕೆಲವರ ಅಭಿಪ್ರಾಯದಂತೆ. ಆದ್ರಿಂದ ಸಂತರು ಮತ್ತು ಪರಿಶುದ್ಧರು, ಸ್ವರ್ಗದಲ್ಲಿರೋರು ಸಂತರು ಅಂತೀವಿ ನಾವು. ಸಂತರು ಏನೋ ಒಂದು ಒಳ್ಳೆ ವ್ಯಕ್ತಿಯಾಗಿ ಜೀವನ ಮಾಡ್ಲಿಕ್ಕೆ ಹೋಗೋರಿಗೆ ನಾವ್ ಹೇಳ್ತೇವೆ, ಇವನೊಬ್ಬ ಸಂತ ಅಂತ ಹೇಳ್ತೀವಿ. ಇವನೊಬ್ಬ ಸಂತ ಅಂತ ಹೇಳಿದ್ರೆ, ಸಂತ ಹೇಳಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರೋರು, ಸ್ವಲ್ಪ ನಮ್ಗೆ ಅವ್ರಿಗೆ ಸ್ವಲ್ಪ ವ್ಯತ್ಯಾಸ ಉಂಟು. ಅದಕ್ಕೆ ನಾವ್ ಹೇಳ್ತೀವಿ, ಸ್ವಲ್ಪ ಭಕ್ತಿ ಮಾಡುವವರು, ಸ್ವಲ್ಪ ಒಳ್ಳೆ ಕಾರ್ಯ ಜಾಸ್ತಿ ಮಾಡೋರು, ಇವನೊಬ್ಬ ಸಂತ ಹಾಗೆ ಹೇಳ್ತೀವಿ. ಅದರಿಂದ ಸ್ವಲ್ಪ ಒಳ್ಳೆಯವರು ಸಂತರು ಸ್ವರ್ಗದಲ್ಲಿರೋರು. ಆದ್ರೆ ಪರಿಶುದ್ಧ ಮಾತೆ ಮರಿಯಮ್ಮನವರಿಗೆ ಪರಿಶುದ್ಧ ಅಂತ ಹೇಳುವಾಗ ಯಾಕೆಂತ ಹೇಳಿದ್ರೆ, ದೇವರು ಪರಿಶುದ್ಧ ಪರಿಶುದ್ಧ ಪರಿಶುದ್ಧ. ಅದರಿಂದ ಮಾತೆ ಮರಿಯಮ್ಮ ಕೂಡ ಆ ಒಂದು ವಿಶೇಷವಾದ ಕರೆಗೆ ಕರೆಯಲ್ಪಟ್ಟವರು. ಈ ಮಾತೆ ಮರಿಯಮ್ಮನ ಸೌಭಾಗ್ಯ ಬಹಳ ವಿಶೇಷವಾದದ್ದು. ಅದು ಸ್ತ್ರೀಯರಲ್ಲೆಲ್ಲಾ ಧನ್ಯಳು ನೀನು, ಅದು ಮರಿಯಮ್ಮನವರಿಗೆ ಮಾತ್ರ ಹೋಲುವಂತದ್ದಾಗಿದೆ. ಎಲ್ಲಾ ಸ್ತ್ರೀಯರಲ್ಲಿ ಧನ್ಯಳು ಮಾತೆ ಮರಿಯಮ್ಮ ಒಬ್ಬರೇ. ಯಾಕೆಂದ್ರೆ ದೇವರ ತಾಯಿ ಆಗುವಂತ ಒಂದು ಸೌಭಾಗ್ಯ ಮಾತೆ ಮರಿಯಮ್ಮನವರಿಗೆ ಬಿಟ್ರೆ ಯಾರಿಗೆ ಸಿಗ್ಲಿಲ್ಲ.
ಅದರಿಂದ ಆ ಕಾರ್ಯಕ್ಕಾಗಿ ದೇವರು ಏನ್ ಮಾಡ್ತೀವಿ, ಅದು ದೇವರ ಕಾರ್ಯ. ಅದರಿಂದ ದೇವರ ಕಾರ್ಯಕ್ಕೆ ದೇವರು ಮರಿಯಮ್ಮನವರನ್ನ ಅವರಾಗಿ ಆರಿಸ್ಕೊಳ್ತಾರೆ ಆ ಕಾರ್ಯಕ್ಕೆ. ಆದ್ರಿಂದ ಏನ್ ಮಾಡ್ತಾರೆ, ಮರಿಯಮ್ಮನವರನ್ನ ಪರಿಶುದ್ಧ ಮಾಡುವಂತ ಆ ಒಂದು ಸಂಪೂರ್ಣ ಹೊಣೆ ಜವಾಬ್ದಾರಿ ದೇವರದ್ದು. ಅದರಿಂದ ನಮಗೂ ಮತ್ತು ಈ ಪಾವನತೆ ಪರಿಶುದ್ಧತೆ ನಮಗೂ ಮತ್ತು ಮರಿಯಮ್ಮನವರಿಗೆ ಇರುವಂತ ವ್ಯತ್ಯಾಸ ಏನಂತ ಹೇಳಿದ್ರೆ, ದೇವರು ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸ್ಬೇಕಾದ್ರೆ ಆ ಯೋಜನೆಯಲ್ಲಿ ಮರಿಯಮ್ಮನವರು ಇದ್ರು. ಆದ್ಯ ಯೋಜನೆಯಲ್ಲಿ ಮರಿಯಮ್ಮ ಬೇಕೇ ಬೇಕಾಗಿತ್ತು, ಗೊತ್ತಿದ್ದಲ್ಲ. ಅದು ನಮ್ಮ ಉದ್ದೇಶಕ್ಕಾಗಿ, ನಮಗೋಸ್ಕರ, ನಾವು ಪಾಪಿಗಳು ನಮ್ಮನ್ನು ಶುದ್ಧ ಮಾಡೋದಕ್ಕೋಸ್ಕರ ದೇವರು ಆರಿಸಿಕೊಂಡಂತ ವ್ಯಕ್ತಿಗಳಲ್ಲಿ ಮರಿಯಮ್ಮ ವಿಶೇಷವಾಗಿ ಆರಿಸಲ್ಪಟ್ಟು ತನ್ನ ಪುತ್ರನ ತಾಯಿ ಆಗ್ಲಿಕ್ಕೆ ಅಂತ ಆರಿಸ್ಕೊಂಡು, ಅದರಿಂದ ಅದು ದೇವರ ಕಡೆಗೆ ಸೇರಿದವನಂತ ಹೇಳ್ಬೋದು ನಾವು. ದೇವರ ಕಡೆಗೆ, ಆ ದೇವರ ಕಡೆಯಿಂದ ಈಗ ಯೇಸು ಬರ್ಬೇಕು, ಅದನ್ನ ಮರಿಯಮ್ಮನವರ ಮುಖಾಂತರ. ಅದರಿಂದ ಮರಿಯಮ್ಮನವರನ್ನ ದೇವರು ಅದ್ಭುತವಾಗಿ ಸೃಷ್ಟಿ ಮಾಡ್ತಾರೆ, ಅತಿ ಪರಿಶುದ್ಧವಾಗಿ. ಅದು ಹಳೆ ಒಡಂಬಡಿಕೆ ನೋಡಿದ್ರೆ ಗೊತ್ತಾಗ್ತದೆ. ಅದಕ್ಕೆ ಮಂಜುಷದ ಒಂದು ಉದಾಹರಣೆ ನಾವು ನೋಡ್ತೀವಿ. ಮಂಜುಷದ ಉದಾಹರಣೆಯನ್ನ, ಆ ಮಂಜುಷ ಮರದ ಪೆಟ್ಟಿಗೆ ಆದ್ರೂ ಕೂಡ ಮುಟ್ಟಿದವ್ರು ಸತ್ತೋಗೋರು, ಗೊತ್ತಿದ್ದಲ್ಲ. ಅದಕ್ಕೋಸ್ಕರ ಅದೊಂದು ಉದಾಹರಣೆ ಏನಂತ ಹೇಳಿದ್ರೆ, ಅದೇ ತರ ಮಾತೆ ಮರಿಯಮ್ಮ ಅಷ್ಟು ಪರಿಶುದ್ಧ. ಆ ದೇವ್ರು ಹೊತ್ಕೊಳ್ಬೇಕಾದ್ರೆ ಮಾತೆ ಮರಿಯಮ್ಮ ಅಷ್ಟು ಪರಿಶುದ್ಧವಾಗಿರ್ಬೇಕು. ಅದಕ್ಕೋಸ್ಕರ ಪರಿಶುದ್ಧ ದೇವ್, ಮತ್ತೆ ನಮ್ಗೆ ಆ ಚಿಂತನೆ ಬರಿಬೇಕು, ಕಲ್ಪನೆ ಬರಿಬೇಕು. ಮಾತೆ ಮರಿಯಮ್ಮ ನಾವು ಪ್ರೇಯರ್ ಹೇಳ್ಬೇಕಾದ್ರೆ ಪರಿಶುದ್ಧ ಮಾತೆ, ಪರಿಶುದ್ಧ ಮರಿಯಾ ದೇವ ಮಾತೆ, ದೇವರ ತಾಯಿ ಆಗುವಂತ ಹೇಳಿದ್ರೆ, ದೇವರಿಗೆ ತಾಯಿ ಅಂತ ಹೇಳಿದ್ರೆ ಆ ಒಂದು ಸೌಭಾಗ್ಯ ನಮ್ಗೆ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ. ರೋಮಪುರ 8:29 ದೇವರು ಯಾರನ್ನ ತಮ್ಮವರೆಂದು ಮೊದಲೇ ಆರಿಸ್ಕೊಂಡ್ರು, ಅವ್ರನ್ನ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದ್ರು, ಪುತ್ರನ ಅನುರೂಪಿಗಳಾಗುವಂತೆ. ಈಗ ಪುತ್ರನ ಅನುರೂಪಿ ಅಂದ್ರೆ ತಾಯಿ, ಪುತ್ರನ ಅನುರೂಪಿ ಆಗುವಂತೆ. ಹೀಗೆ ಯಾರನ್ನು ಮೊದಲೇ ನೇಮಿಸಿದ್ರು ಅವ್ರನ್ನ ಕರೆದಿದ್ದಾರೆ, ಯಾರನ್ನು ಕರೆದಿದ್ದಾರೋ ಅವರನ್ನ ತಮ್ಮೊಡನೆ ಸತ್ಸಮದಲ್ಲಿ ಇರಿಸ್ಕೊಂಡಿದ್ದಾರೆ, ಯಾರನ್ನ ತಮ್ಮೊಡನೆ ಸತ್ಸಮದಲ್ಲಿ ಇರಿಸ್ಕೊಂಡಿದ್ದಾರೋ ಅವರನ್ನ ಮಹಿಮಾ ಪದವಿಗೆ ಸೇರಿಸ್ಕೊಂಡಿದ್ದಾರೆ. ಮತ್ತು 34-35 ರೋಮಪುರ 8, ದೇವರೇ ಆರಿಸ್ಕೊಂಡರ ಮೇಲೆ ಯಾರ್ತಾನೆ ದೋಷಾರೋಪಣೆ ಮಾಡಬಲ್ಲರು? ದೇವರೇ ಅವರನ್ನ ನಿರ್ದೋಷಿಗಳೆಂದು ನಿರ್ಣಯಿಸಿರುವಾಗ ಅವರನ್ನ ದೋಷಿಗಳೆಂದು ನಿರ್ಣಯಿಸುವುದು ಯಾರು? ಅದರಿಂದ ದೇವರೇ ಅವರನ್ನ ಬರೀ ನಿರ್ದೋಷ ಅಂತ ತೀರ್ಮಾನ ಮಾಡಿದಲ್ಲ, ಅವ್ರನ್ನ ಪರಿಶುದ್ಧರನ್ನಾಗಿಯೇ ದೇವರು ಸೃಷ್ಟಿ ಮಾಡಿದ್ದಾರೆ. ಅವರ ಅಷ್ಟು ಮಹಿಮೆಯಿಂದ ತುಂಬಿಸಿದ್ದಾರೆ ಅಂತ ಹೇಳ್ತಾ ಇದ್ದೆ ಕಳೆದ ವಾರದಲ್ಲಿ. ಇವತ್ತು ನಾವು ಇದಕ್ಕೆ ಹೋಗೋಣ. ನಮ್ಮ ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ಸಂಕ್ಷೇಪ. ಇದರಲ್ಲಿ ನಾವು ಇವತ್ತು ಚಿಂತನೆ ಮಾಡುವಂತ ವಿಷಯ, ನಾನು ಕಥೋಲಿಕ ಧರ್ಮಸಭೆಯನ್ನ ವಿಶ್ವಾಸಿಸ್ತೀನಿ ಅಂತ ಪ್ರೇಷಿತರ ವಿಶ್ವಾಸ ಸಂಗ್ರಹದಲ್ಲಿ ಬರುತ್ತೆ ಅದು. ಅದರಲ್ಲಿ ಆರ್ಟಿಕಲ್ 148 ಧರ್ಮಸಭೆಯ ಬಗ್ಗೆ ಮಾತನಾಡುತ್ತಾ ಬೈಬಲ್ನಲ್ಲಿ ಇತರ ಹೆಸರು ಮತ್ತು ರೂಪಗಳಿವೆಯೇ? ಅದರಿಂದ ಧರ್ಮಸಭೆ ಅಂದ್ರೆ ಕಳ್ಸತಿ ನಾವು ನೋಡಿದೀವಿ ಧರ್ಮಸಭೆ ಅಂದ್ರೆ ಏನು ಅಂತ. ಅದರಿಂದ ಜಗದ್ಗುರುಗಳಿಂದ ಹಿಡಿದು ಎಲ್ಲಾ ಕಾರ್ಡಿನಲ್ಗಳು, ಬಿಷಪ್ಗಳು, ಎಲ್ಲಾ ಗುರುಗಳು, ಯಾಜಕರು, ಎಲ್ಲಾ ಕನ್ಯಸ್ರು ಸೇರಿ, ಎಲ್ಲಾ ಭಕ್ತರು, ಇವತ್ತು ದೀಕ್ಷಾಸ್ನಾನ ಪಡೆದ ಒಂದು ಮಗು ಸೇರಿ, ಅದರಿಂದ ಪೋಪ್ ಸ್ವಾಮಿಯಿಂದ ಹಿಡಿದು ಇವತ್ತು ದೀಕ್ಷಾಸ್ನಾನ ಪಡೆದಂತ ಒಂದು ಮಗು ಸೇರಿ ನಾವೆಲ್ಲರೂ ಕೂಡ ಧರ್ಮಸಭೆ ಆಗ್ತೀವಿ. ಧರ್ಮಸಭೆ ಓಕೆ. ಇವತ್ತು ಧರ್ಮಸಭೆಯ ಬಗ್ಗೆ ಮಾತನಾಡುತ್ತಾ ಬೈಬಲ್ನಲ್ಲಿ ಇತರ ಹೆಸರು ಮತ್ತು ರೂಪಕಗಳಿವೆ. ಉತ್ತರ: ಧರ್ಮಸಭೆಯ ರಾಷ್ಟ್ರದ ಬಗ್ಗೆ ಇತರ ವಿವಿಧ ತೋರಿಕೆಗಳುಳ್ಳ ಅನೇಕ ಪೋಷಕ ರೂಪಗಳನ್ನು ಪವಿತ್ರ ಗ್ರಂಥದಲ್ಲಿ ನಾವು ಕಾಣಬಹುದು. ಅನೇಕ ರೂಪಕಗಳನ್ನ, ಹೋಲಿಕೆಗಳನ್ನ ನಾವು ಕಾಣಬಹುದು. ಹಳೆಯ ಒಡಂಬಡಿಕೆ ದೈವ ಪ್ರಜೆಯನ್ನು ಸಂಘಟಿಸುವ ರೂಪಗಳನ್ನು ಹೊಂದಿಡುತ್ತದೆ. ಹೊಸ ಒಡಂಬಡಿಕೆ ಈ ಪ್ರಜೆಗೆ ಶಿರಸ್ಸಾದ ಕ್ರಿಸ್ತರ ಶರೀರಕ್ಕೆ ಸಂಬಂಧಿಸಿದಂತೆ ರೂಪಕಗಳನ್ನ ಮುಂದಿಡುತ್ತದೆ. ಇತರ ರೂಪಗಳು ಪಾಲನಾ ಜೀವನದಿಂದ
ಕುರಿ ದೊಡ್ಡಿ, ಕುರಿ ಮಂದೆ, ಕುರಿ ವ್ಯವಸಾಯ, ಜಮೀನು, ಆಲಿವ್ ತೋಟ, ದ್ರಾಕ್ಷ ತೋಟ, ಕಟ್ಟಡ, ನಿವಾಸ, ಕಲ್ಲು, ದೇವಾಲಯ ಮತ್ತು ಕುಟುಂಬ, ಜೀವನ, ವಧು, ತಾಯಿ, ಕುಟುಂಬ ಇವುಗಳೆಲ್ಲ ಆರಿಸಲಾಗಿದೆ. ಆದ್ರಿಂದ ಬೈಬಲ್ನಲ್ಲಿ ಧರ್ಮಸಭೆಗೆ ಸಮಾನವಾದಂತ ಬೇರೆ ಹೆಸರುಗಳು. ಅದರಿಂದ ಬರೀ ಧರ್ಮಸಭೆ ಅಥವಾ ಚರ್ಚ್ ಅಂತ ಕರೀತೀವಿ. ಬಟ್ ಬೇರೆ ಕೆಲವು ಹೆಸರುಗಳನ್ನು ಕೂಡ ಇದಕ್ಕೆ ಸರಿಸಮಾನವಾದ ಹೆಸರುಗಳನ್ನು ಕೆಲವು ಕೂಡ ಅಲ್ಲಿ ಕೊಡಲ್ಪಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಅದರಿಂದ ಧರ್ಮಸಭೆಯ ರಹಸ್ಯದ ಬಗ್ಗೆ ಇತರ ತೋರಿಕೆಗಳು ಅನೇಕ ಪೋಷಕ ರೂಪಗಳನ್ನ ಪವಿತ್ರದಲ್ಲಿ ನಾವು ಕಾಣಬಹುದು. ಅಂದ್ರೆ ಇದು ಬಹಳ ಮಿಸ್ಟೀರಿಯಸ್, ಬಹಳ ಒಂದು ರಹಸ್ಯಮಯವಾದಂತ ವಿಷಯ. ಏಕೆಂದ್ರೆ ಆತ್ಮಿಕ ಸಂಗತಿಗಳು ಅದು ಒಂದೇ ಒಂದು ಹೆಸರಿನಲ್ಲಿ ವಿವರಿಸಕ್ಕಾಗಲ್ಲ. ಈಗ ಸ್ವರ್ಗ ರಾಜ್ಯ ಕೂಡ ಅಷ್ಟೇ, ಸ್ವರ್ಗ ರಾಜ್ಯ ಒಂದೇ ಒಂದು ಹೆಸರಿನಲ್ಲಿ ವಿವರಿಸಕ್ಕಾಗತ್ತಾ? ಒಂದೇ ಒಂದು ಶಬ್ದದಲ್ಲಿ ಸ್ವರ್ಗ ರಾಜ್ಯ. ಅದಕ್ಕೆ ಯೇಸು ಸ್ವಾಮಿ ಸ್ವರ್ಗದ ರಾಶಿಗಳನ್ನು ತಿಳಿಸ್ಬೇಕಾದ್ರೆ ಎಷ್ಟೋ ಉದಾಹರಣೆಗಳನ್ನು ಬಳಸ್ತಿದ್ರು. ತುಂಬಾ ಸ್ವರ್ಗ ರಾಜ್ಯ ಯಾವುದಕ್ಕೆ ಹೋಲಿಕೆ? ಮದುವೆ ಔತಣಕ್ಕೆ ಹೋಲಿಕೆ, ಬಿತ್ತುವನ ಸಾಮತಿಗೆ ಹೋಲಿಕೆ, ಅಥವಾ ಮೀನಿನ ಬಲಿಗೆ ಹೋಲಿಕೆ. ಅಂದ್ರೆ ಇದು ಒಂದೊಂದು ನಮಗೆ ರೂಪಕಗಳು, ಒಂದೊಂದು ಘಟನೆಗಳು, ವಿಷಯಗಳು ಒಂದು ಸತ್ಯ ತಿಳಿಸ್ತಾ ಇದೆ, ಒಂದು ಸತ್ಯ. ಆದ್ರಿಂದ ಎಲ್ಲಾ ಸತ್ಯಗಳನ್ನ ಪ್ರತಿಯೊಂದು ಯೇಸು ಹೇಳಿದಂತ ಸಾಮತಿಗಳು, ಒಂದು ರೂಪಕಗಳು, ಉದಾಹರಣೆಗಳು ಪ್ರತಿಯೊಂದು ಇಟ್ಕೊಂಡಾಗ ಅಲ್ಲಿ ನಮ್ಗೆ ಅದರ ಒಂದು ಆಳವಾದ, ಒಂದು ರಹಸ್ಯವಾದ, ಗೂಢವಾದ ಅರ್ಥ ನಮ್ಗೆ ಸಿಗುತ್ತದೆ. ಅದೇ ಪ್ರಕಾರ ಧರ್ಮಸಭೆ ಅಂತ ಗೊತ್ತಾಗ್ಬೇಕಾದ್ರೆ ನಮಗೆ ಅನೇಕ ವಿಷಯಗಳನ್ನ ಉದಾಹರಣೆಗೆ ಕೊಟ್ಟು ನಮ್ಗೆ ತಿಳಿಸ್ಬೇಕು. ಯಾಕೆಂದ್ರೆ ಯಾವುದೇ ಒಂದು ಈ ಲೋಕದ ಒಂದು ವಸ್ತು ಅಥವಾ ಒಂದು ವಿಷಯ ನಮಗೆ ಸ್ವರ್ಗದ ವಿಷಯವನ್ನ ಸಮರ್ಥವಾಗಿ ವಿವರಿಸಲು ಸಾಧ್ಯವಿಲ್ಲ. ಯಾವುದೊಂದು ವಿಷಯ, ಅದಕ್ಕೋಸ್ಕರ ತುಂಬಾ ವಿಷಯಗಳನ್ನು ಉಪಯೋಗಿಸ್ಬೇಕಾಗತ್ತೆ. ತುಂಬಾ ರೂಪಗಳನ್ನೋ ಅಥವಾ ಹೋಲಿಕೆಗಳನ್ನೋ ಅಥವಾ ಉಪಮೆಗಳನ್ನು ತುಂಬಾ ಉಪಯೋಗಿಸ್ಬೇಕಾಗುತ್ತೆ. ಆವಾಗ ಸ್ವಲ್ಪ ಒಂದೊಂದರ ಸ್ವಲ್ಪ ನಮ್ಗೆ ಸತ್ಯ ಗೊತ್ತಾದಾಗ ಜಾಸ್ತಿ ನಮ್ಗೆ ಒಂದು ತಿಳುವಳಿಕೆ ಬರ್ಲಿಕ್ಕೆ ಸಾಧ್ಯವಾಗುತ್ತದೆ. ಹಳೆ ಒಡಂಬಡಿಕೆ ದೈವ ಪ್ರಜೆಯನ್ನ ಸಂಘಟಿಸುವ ರೂಪಕಗಳನ್ನು ಮುಂದಿಡುತ್ತದೆ. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿಯ ಕೆಲವು ರೂಪಗಳನ್ನ ನಮ್ಗೆ ಹೊಸ ಒಡಂಬಡಿಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹಳೆ ಒಡಂಬಡಿಕೆಯ ಕೆಲ ವಿಷಯಗಳನ್ನು ಧರ್ಮಸಭೆಯ ನಮ್ಮ ಮನಸ್ಸಿಗೆ ತರುತ್ತದೆ. ಹೊಸ ಒಡಂಬಡಿಕೆ ಈ ಪ್ರಜೆಗೆ ಶಿರಸ್ಸಾದ ಕ್ರಿಸ್ತರ ಶರೀರಕ್ಕೆ ಸಂಬಂಧಿಸಿದಂತೆ ರೂಪಗಳನ್ನು ಮುಂದಿಡುತ್ತದೆ. ಆದ್ರಿಂದ ಹೊಸ ಒಡಂಬಡಿಕೆ ಏನ್ ಮಾಡೋದು, ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು ನಮಗೆ ಹೊಸ ಒಡಂಬಡಿಕೆ ಧರ್ಮಸಭೆ, ದೇವರ ಪ್ರಜೆ, ಕ್ಯಾಥಲಿಕ್ ಚರ್ಚ್ ನಾವೇನ್ ಕರಿತೀವಿ, ಎಲ್ಲ ಭಕ್ತ ಸಮೂಹ, ಈ ಪ್ರಜೆಗೆ ಶಿರಸ್ಸಾದ, ಹೆಡ್ ಆದ, ಮುಖ್ಯಸ್ಥನಾದ, ಶಿರಸ್ಸಾದ, ಹೆಡ್, ಮುಖ್ಯಸ್ಥ, ಲೀಡರ್, ಕ್ರಿಸ್ತರ ಶರೀರಕ್ಕೆ ಸಂಬಂಧಿಸಿದಂತೆ ರೂಪಗಳನ್ನು ಮುಂದಿಡುತ್ತದೆ. ಆದ್ರಿಂದ ಯೇಸು ಕ್ರಿಸ್ತರ ಹೆಡ್, ಯೇಸು ಕ್ರಿಸ್ತರು ಮಸ್ತಕ, ಶಿರಸ್ಸು, ತಲೆ ಆದ್ಮೇಲೆ ಆದ್ರಿಂದ ಆ ತಲೆಗೆ ಸಂಬಂಧಿಸಿ ಬಂದ ಶರೀರದ ಒಂದು ರೂಪಕ ಮುಂದಿಡ್ತದೆ, ಶರೀರ. ಅದರಿಂದ ಯೇಸು ಹೆಡ್ ಆದ್ಮೇಲೆ, ಶಿರಸ್ಸಾದ್ಮೇಲೆ ನಾವೆಲ್ಲ ಏನಾಗ್ತೇವೆ, ಆ ತಲೆಯ, ಆ ಮಸ್ತಕದ ನಾವು ಶರೀರ ಆಗಿರ್ತೀವಿ. ಈ ಒಂದು ರೂಪಕ ಯೇಸು ಕ್ರಿಸ್ತ ಒಂದು ಮಸ್ತಕ, ತಲೆ, ನಾವು ಆತನ ಶರೀರ, ಮತ್ತು ನಾವೆಲ್ಲ ಶರೀರದ ಬೇರೆ ಬೇರೆ ಬಿಡಿ ಭಾಗಗಳು ಎಂಬ ರೂಪಕ ಮುಂದಿಡುತ್ತದೆ. ಇತರ ರೂಪಗಳು ಪಾಲನಾ ಜೀವನದಿಂದ ಬೇರೆ ಬೇರೆ ರೂಪಗಳು ಯಾವುದು? ಕುರಿ ದೊಡ್ಡಿ, ಕುರಿ ಮಂದೆ, ಕುರಿ, ಇದೆಲ್ಲ ಈಗ ಪೇತ್ರನಿಗೆ ಜವಾಬ್ದಾರಿ ಕೊಡ್ಬೇಕಾದ್ರೆ ಏಸು ಹೇಳ್ತಾರೆ, ಪೇತ್ರ ಯೋವನ 21:15 ಪೇತ್ರ ನೀನನ್ ಪ್ರೀತಿಸ್ತೀಯ, ನನ್ನ ಕುರಿಗಳನ್ನ ಮೇಯಿಸು ಅಂದ್ರು. ಆ ಕುರಿಗಳನ್ನು ಅಂತ ಹೇಳಿದ್ರೆ ಯೇಸ್ವಾಮಿಗೆ ಯಾವುದು ಈ ಪ್ರಾಣಿಗಳು, ಕುರಿಗಳು ಇರ್ಲಿಲ್ಲ, 4 ಕಾಲಿನ ಕುರಿಗಳಿರ್ಲಿಲ್ಲ. ಬಟ್ ಸಾಮಾನ್ಯವಾಗಿ ಎಲ್ರಿಗೂ ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಳ್ಳೇಬೇಕು. ಯಾಕೆಂದ್ರೆ ಯೇಸ್ವಾಮಿಗೆನೆ ಕುರಿಮರಿ ಅಂತ ಹೇಳಿದ್ದಾರೆ. ಯೋವನ 1ನೇ ಅಧ್ಯಾಯ ವಚನ 29 ಮತ್ತು 36 ಅಲ್ಲಿ ಯೋವನರು ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾರಲ್ಲ,
ಲೋಕದ ಪಾಪಗಳನ್ನು ಪರಿಹರಿಸುವ ಯಜ್ಞದ ಕುರಿಮರಿ. ಯೇಸು ಯಜ್ಞದ ಕುರಿಮರಿ ಅಂತ. ಅದರಿಂದ ಈ ಕುರಿಮರಿ ಅಂತ ಯಾಕೆ ಉಪಯೋಗಿಸ್ತಾರೆ? ಓಲ್ಡ್ ಟೆಸ್ಟಮೆಂಟ್ ನಲ್ಲಿ ಪಾಪ ಪರಿಹಾರಕ್ಕಾಗಿ ಈ ಕುರಿಮರಿಯನ್ನ ಅಥವಾ ಪಾಸ್ಕ ಭೋಜನಕ್ಕಾಗಿ ಕುರಿಮರಿಯನ್ನ ಕೊಯ್ತಾ ಇದ್ರು. ಆದ್ರೆ ಯೇಸು ಎಲ್ಲ ಪ್ರಾಣಿಗಳ ಬಲಿಗಳನ್ನೆಲ್ಲ ರದ್ದು ಮಾಡಿ ತನ್ನದೇ ಬಲಿ, ಅದಕ್ಕೆ ಯೇಸಮ್ಮಿಗೆ ಬಲಿ ಕುರಿಮರಿ ಅಂತ ಹೇಳುದು. ಹಾಗೆ ಅದರಿಂದ ನಮ್ಗೆ ಕುರಿಮರಿ ಅಂತ ಹೇಳುವಾಗ ಧರ್ಮಸಭೆಗೆ ಈ ಒಂದು ಹೆಸರನ್ನ, ಒಂದು ರೂಪಕವನ್ನ ಕೊಡಲಾಗಿದೆ. ಕುರಿ ಮಂದೆ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಯೇಸಮ್ಮೆ ಒಳ್ಳೆ ಕುರುಬ ಮೇಷಪಾಲ, ನಾವು ಆತನ ಮಂದೆಗೆ ಸೇರಿದ ಕುರಿಗಳು. ಅದರಿಂದ ಧರ್ಮಸಭೆಗೆ ಕುರಿ ಮಂದೆ ಅಂತ ಹೇಳ್ತಾರೆ. ಕುರಿ ಅಂತ ಹೇಳ್ತೇವೆ. ವೈಯಕ್ತಿಕ ತಗೊಂಡ್ರೆ ಒಬ್ಬೊಬ್ಬ ನಾವೊಂದು ಕುರಿಗಳು, ನಾವು ಕುರಿ. ಆಮೇಲೆ ವ್ಯವಸಾಯದ ವಿಷಯದಲ್ಲಿ ಕೂಡ ಜಮೀನು, ಆಲಿವ್ ತೋಟ, ದ್ರಾಕ್ಷಾ ತೋಟ, ಇದಕ್ಕೂ ಕೂಡ ಹೋಲಿಸಿದ ನಾವು ನೋಡ್ತೀವಿ. ಆಲಿವ್ ತೋಟ ಮತ್ತು ದ್ರಾಕ್ಷಿ ತೋಟ, ಅದರಲ್ಲಿ ತುಂಬಾ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ದ್ರಾಕ್ಷಿ ತೋಟದಲ್ಲಿ ತಂದೆ ದೇವರೇ ನೆಟ್ಟಂತ ಗಿಡಗಳು. ದ್ರಾಕ್ಷಿ ತೋಟ ಒಳ್ಳೆ ಹಣ್ಣನ್ನು ಕೊಡ್ಬೇಕಾದವರು ಕೆಟ್ಟ ಹಣ್ಣನ್ನು ಕೊಡ್ಬೇಕಾದ್ರೆ ಇದು ನಾಶ ಆಗ್ತದೆ, ನಾಶ ಮಾಡ್ತಾರೆ. ಆಮೇಲೆ ಕಟ್ಟಡದ ವಿಷಯದಲ್ಲೂ ಕೂಡ ನಮ್ಮ ಧರ್ಮಸಭೆಯನ್ನ ಕಟ್ಟಡದ ವಿಷಯದಲ್ಲಿ ಹೇಗೆ ಉಪಯೋಗಿಸಲಾಗಿದೆ? ನಿವಾಸ ಮಂದಿರ, ದೇವರು ವಾಸಿಸುವಂತ ಒಂದು ಸ್ಥಳ. ಯಾಕೆಂದ್ರೆ 2-3 ನನ್ನ ನಾಮದಲ್ಲಿ ಸೇರಿರುವಾಗ ನಾನು ನಿಮ್ಮ ಮಧ್ಯೆ ಇರ್ತೀನಿ ಅಂತ ದೇವರು ಹೇಳಿದ್ದಾರೆ. ಅದರಿಂದ ಬರೀ ಕಲ್ಲು ಬಿಲ್ಡಿಂಗ್ ಗಳಲ್ಲಿ ಮಾತ್ರವಲ್ಲ, ಒಂದು ಸ್ಥಳದಲ್ಲಿ ಮಾತ್ರವಲ್ಲ, ಭಕ್ತ ಸಮೂಹದ ಕೂಡಿರುವಾಗಲೂ ಕೂಡ, ಭಕ್ತ ಸಮೂಹ ಕೂಡಿದಾಗಲೂ ಕೂಡ ಯೇಸು ಸ್ವಾಮಿ ಅವರ ಮಧ್ಯೆ ವಿಶೇಷವಾದ ರೀತಿಯಲ್ಲಿ ಹಾಜಿರ್ತಾರೆ. ಅವರೇ ಹೇಳಿದಾಗೆ 2-3 ನನ್ನ ನಾಮದಲ್ಲಿ ಸೇರಿರುವಾಗ ನಿಮ್ಮ ಮಧ್ಯೆ ನಾನು ಇರ್ತೀನಿ ಅಂತ. ಆದ್ರಿಂದ ಇಲ್ಲಿ ಭಕ್ತ ಸಮೂಹರು ಯಾವ ಉದ್ದೇಶ ಸೇರ್ತಾರೆ? ಯೇಸು ನಾಮದಲ್ಲಿ ಸೇರ್ತಾರೆ. ಈಗಲೂ ಕೂಡ ಈಗ ಇವತ್ತು ನೀವೆಲ್ಲ ಸೇರಿದ್ದು ಯಾರ ನಾಮದಲ್ಲಿ? ಯೇಸು ನಾಮದಲ್ಲಿ. ಈಗ ಯೇಸು ಹೇಳ್ತಿದ್ರೆ ನೀವ್ಯಾರೋ ನಾವ್ಯಾರೋ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ಈ ಒಂದು ತ್ಯಾಗ ನಾವ್ಯಾಕೆ ಮಾಡ್ತಾ ಇದ್ದೀವಿ ಅಂತ. ಇವತ್ತು ಒಂದಾಗಿ ಸೇರಿದ್ದೇವೆ, ಮಾಧ್ಯಮಗಳನ್ನ ಮುಖಾಂತರ ಒಂದಾಗಿ ಸೇರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ದೂರದವ್ರು ನಾವು ಇವತ್ತೊಬ್ರನ್ನೊಬ್ರು ಕಾಂಟ್ಯಾಕ್ಟ್ ಮಾಡ್ತೀವಿ. ಈ ಪ್ರಕಾರ ನಮ್ಮ ಸಂಬಂಧನ ಬೆಳೆಸ್ತೀವಿ. ಏನಕ್ಕಾಗಿ? ಯೇಸುಗಾಗಿ, ಯೇಸು ನಾಮದ ಮಹಿಮೆಗೋಸ್ಕರ. ಅದರಿಂದ ಯೇಸು ಹೇಳಿದರೆ, ನನ್ನ ನಾಮದಲ್ಲಿ ನೀವೊಂದು ಸೇರಿರುವಾಗ ನಿಮ್ಮ ಮತ್ತೆ ನಾನಿರ್ತೀನಿ ಅಂತ ಹೇಳ್ಬಿಟ್ಟು. ಅದರಿಂದ ಇದು ಒಂದು ದೇವರು ನಿವಾಸ ಮಾಡುವಂತ ಒಂದು ಸ್ಥಿತಿ ಇದು. ನಾವು ಒಟ್ಟಾಗಿ ಸೇರಿದಾಗ ನಮ್ಮ ಮಧ್ಯೆ ದೇವರು ಹಾಜರಿರ್ತಾರೆ. ಆಮೇಲೆ ನಮ್ಮಲ್ಲೂ ಕೂಡ ನಾವು ಕೂಡ ದೇವಾಲಯ. ಕೊರಿಂಥ ಪತ್ರದಲ್ಲಿ ಪೌಲ ಹೇಳ 1 ಕೊರಿಂಥ 3:16, ನೀವೇ ಆಲಯ, ನೀವೇ ದೇವಾಲಯ, ದೇವರ ಪವಿತ್ರಾತ್ಮ ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಾರೆ, ನೀವು ಗರ್ಭಗುಡಿ ಅಂತ. ಅದರಿಂದ ನಾವು ಆಲಯ ಆಗ್ತೀವಿ. ಮತ್ತೆ ಕುಟುಂಬದ ಒಂದು ಉದಾಹರಣೆ ಕೂಡ, ಕುಟುಂಬ ಜೀವನದ, ಕುಟುಂಬದಲ್ಲಿ ವಧು, ಇಡೀ ಧರ್ಮಸಭೆಯನ್ನ ಒಂದು ವಧುವಾಗಿ ಅಲ್ಲಿ ಹೋಲಿಕೆ ಮಾಡಿದ್ದನ್ನ ನೋಡ್ತೀವಿ. ಇಡೀ ಧರ್ಮಸಭೆ ಎಲ್ಲಾ ಜನರನ್ನ ಏನ್ ಮಾಡ್ತಾರೆ? ವಧುವಾಗಿ. ಹಳೆ ಒಡಂಬಡಿಕೆಯಲ್ಲಿ ಇಸ್ರೇಲನ್ನ ದೇವರು ಪತಿ ಮತ್ತು ಪತ್ನಿ ಎಂಬ ಸಂಬಂಧ ಅಲ್ಲಿ ಹೋಲಿಸಲಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಪತಿ ಮತ್ತು ಧರ್ಮಸಭೆ ಪತ್ನಿ ಎಂಬ ಹೋಲಿಕೆ ಎಫೆಸ ಪತ್ರಿಕೆಯಲ್ಲಿ ನೋಡ್ತೀವಿ. ಪ್ರಕಟಣಾ ಗ್ರಂಥದಲ್ಲಿ ಬೇಕಾದಷ್ಟು ನಾವು ಉದಾಹರಣೆ ನೋಡ್ತೀವಿ ಇದರ ಬಗ್ಗೆ. ತಾಯಿ, ಅದರಿಂದ ಧರ್ಮಸಭೆ ಒಂದು ತಾಯಿಯಾಗಿ ಕೂಡ ಹೋಲಿಕೆ ಮಾಡೋದನ್ನ ನೋಡ್ತೀವಿ. ತಾಯಿ, ಧರ್ಮಸಭೆ ತಾಯಿ ಹೇಗೆ ಆಗ್ತಾರೆ ಅಂತ ಹೇಳಿದ್ರೆ, ಈ ಧರ್ಮಸಭೆಯಲ್ಲೇ ಹೊಸ ಜನ್ಮ ಪಡೆಯುವುದು ಮಕ್ಕಳು. ಬ್ಯಾಪ್ಟಿಸಮ್ ಎಲ್ಲಿ ಸಿಗುತ್ತೆ ನಮಗೆ? ಧರ್ಮಸಭೆಯಲ್ಲಿ. ಅದರಿಂದ ಒಂದು ತಾಯಿಗೆ ಒಂದು ಮಗು ಹುಟ್ಟುತ್ತೆ. ಮಗು ಹುಟ್ಟಿದಾಗ ಆ ಸ್ತ್ರೀ ಆ ಮಗುವಿಗೆ ತಾಯಿ ಆಗ್ತಾಳೆ. ಅದೇ ಪ್ರಕಾರ ಧರ್ಮಸಭೆಗೆ ತಾಯಿ ಆಗ್ತಾಳೆ ಅಂತ ಹೇಳಿದ್ರೆ, ಏಸಮ್ ಹೇಳ್ತಾರೆ, ನೀನು ಹೊಸದಾಗಿ ಹುಟ್ಟದಿದ್ರೆ ಸ್ವರ್ಗಕ್ಕೆ ಹೋಗಲ್ಲ, ಮತ್ತೆ ಹುಟ್ಟದಿದ್ರೆ. ಆದ್ರಿಂದ ಶರೀರದಿಂದ ಹುಟ್ಟಿದ್ದು ಶರೀರಮಯ, ಆತ್ಮದಿಂದ ಹುಟ್ಟಿದ್ದು ಆತ್ಮಮಯ, ದೈವಮಯ. ಅದರಿಂದ ಶರೀರದಲ್ಲಿ ಹುಟ್ಟಿದ್ದು ಮತ್ತೆ ಹುಟ್ಟಬೇಕು. ಎಲ್ಲಿ ಹುಟ್ಟುತ್ತದೆ? ಧರ್ಮಸಭೆಯಲ್ಲಿ ಹುಟ್ಟಬೇಕು ಅದು. ಅದರಿಂದ ಈ ಜ್ಞಾನಸ್ಥಾನದಲ್ಲಿ ಮತ್ತೆ ಹುಟ್ಟಬೇಕು.
ದೇವರ ಮಗುವಾಗಿ ಹುಟ್ಟಬೇಕು. ಅದೆಲ್ಲಿ ನಡೀತಾ ಇದೆ? ಸಭೆಯಲ್ಲಿ ನಡೀತಾ ಇದೆ. ಆದ್ರಿಂದ ಸಭೆಯಲ್ಲಿ ಮತ್ತೆ ಹುಟ್ಟುವುದರಿಂದ ಸಭೆ ತಾಯಿ ಆಗ್ತಾಳೆ. ಹಾಗೆ ಒಂದು ಕುಟುಂಬ ಕೂಡ ಆಗ್ತಾ ಇದೆ. ಕುಟುಂಬ ದೇವರ ಆರಿಸಿದ ಕುಟುಂಬ. ಧರ್ಮ ಸಭೆ ಎಂಬುದು ಕುಟುಂಬ ಅಂತ ಹೇಳಿದ್ರೆ ಇಲ್ಲಿ ಒಂದಕ್ಕಿಂತ ಜಾಸ್ತಿ ಜನ ಇರೋದು ಒಂದು ಫ್ಯಾಮಿಲಿ ಆಗ್ತದೆ, ಒಂದು ಸೊಸೈಟಿ, ಸಮಾಜ ಆಗ್ತದೆ. ಈಗ ದೇವರು ತನ್ನ ರೂಪದಲ್ಲಿ ಮನುಷ್ಯನ ಉಂಟು ಮಾಡಿದ್ರು, ಆದಿಕಾಂಡ 1:26. ತನ್ನ ರೂಪದಲ್ಲಿ ಉಂಟು ಮಾಡಿದ್ರು, ಗಂಡು ಹೆಣ್ಣಾಗಿ ಉಂಟು ಮಾಡಿದ್ರು, ಗಂಡು ಮತ್ತು ಹೆಣ್ಣು. ಅದು ದೇವರ ರೂಪ ಆಗಿ. ಅಂದ್ರೆ ದೇವರು ಒಂದು ಕುಟುಂಬ. ದೇವರಲ್ಲಿ ಪಿತಾ ಸುತ ಪವಿತ್ರ ಆತ್ಮರು 3 ವ್ಯಕ್ತಿಗಳಿದ್ದಾರೆ. 3 ವ್ಯಕ್ತಿಗಳು ಒಂದಾಗಿ ಬಾಳ್ತಾರೆ ಅವರು. ಅದಕ್ಕೆ ದೇವರೊಂದು ಕುಟುಂಬ ಅಂತ ಹೇಳ್ತೀವಿ. ಗಾಡ್ ಇಸ್ ಎ ಫ್ಯಾಮಿಲಿ. ದೇವರೊಂದು ಸೊಸೈಟಿ, ಸಮಾಜ ಆಗಿದ್ದಾರೆ ದೇವರು. ಯಾಕೆಂದ್ರೆ 3 ಜನ ಇದ್ದಾರೆ ಅಲ್ಲಿ, ಅದರಿಂದ ಅದು ಕುಟುಂಬ. ಹಾಗೆ ಧರ್ಮಸಭೆಯಲ್ಲೂ ಕೂಡ ನಾವು ತುಂಬಾ ಜನ ಇರ್ತೇವೆ, ಒಂದಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಅದಕ್ಕಾಗಿ ಇದೊಂದು ಕುಟುಂಬನೂ ಆಗಿರ್ತದೆ ಧರ್ಮಸಭೆ. ಅದರಿಂದ ಧರ್ಮಸಭೆಗೆ ಬೇರೆ ಬೇರೆ ಹೆಸರುಗಳು ಹೇಗೆ, ಯಾಕೆ ಮತ್ತು ಹೇಗೆ ಕೊಡಲಾಗಿದೆ ಎಂಬುದನ್ನು ನೋಡ್ತೀವಿ. ಅದರಿಂದ ಇದನ್ನು ಇನ್ನು ಕೂಡ ನಾವು ಸ್ವಲ್ಪ ಆಳವಾಗಿ, ಸ್ವಲ್ಪ ಗಂಭೀರವಾಗಿ ಪರಿಗಣಿಸ್ತಾದ್ರೆ ಇಂಗ್ಲಿಷ್ ಕ್ಯಾಟಗಿಸಮ್ ಆಫ್ ದ ಕ್ಯಾಥಲಿಕ್ ಚರ್ಚ್ ಇದಕ್ಕೆ ನಾವು ಬಂದ್ರೆ ಪುಟ 199 ಅಲ್ಲಿ ನಾವು ನೋಡ್ತೀವಿ 758ರಿಂದ 766 ತನಕ 758 ಆರ್ಟಿಕಲ್. We begin our investigation of the church's mystery by meditating on her origin in the Holy Trinity's plan and her progressive realization in history. ಅದರಿಂದ begin our investigation of the church's mystery by meditating her origin. ಅಂದ್ರೆ ಪ್ರಾರಂಭ, ನಮ್ಮ ಧರ್ಮಸಭೆಯ ಪ್ರಾರಂಭ ಎಲ್ಲಿ ಅಂತ ನಾವು ಚಿಂತನೆ ಮಾಡುವುದಾದ್ರೆ, ಈ ರಹಸ್ಯಮಯ ಸಭೆಯ ಧರ್ಮಸಭೆಯ ಒರಿಜಿನ್, ಪ್ರಾರಂಭ ಅದೆಲ್ಲಿ ಅಂತ ಹೇಳಿದ್ರೆ ಹೋಲಿ ಟ್ರಿನಿಟೀಸ್ ಪ್ಲಾನ್ ಅಂಡ್ ಪ್ರೋಗ್ರೆಸಿವ್ ರಿಯಲೈಸೇಷನ್ ಇಸ್. ಆದ್ರಿಂದ ಇದು ಪಿತಾಸುತ ಪವಿತ್ರ ತ್ರಿಏಕ ದೇವರ ಒಂದು ಯೋಜನೆ ಇದು. ಮತ್ತು ಇದು ನಾವು ನೋಡ್ತೀವಿ ಚರಿತ್ರೆಯಲ್ಲಿ ಹೇಗೆ ಇದು ಡೆವಲಪ್ ಆಗಿ ಬಂದಿರುವುದು, ರಿಯಲೈಸ್ ಆಗಿರೋದು, ಕಾರ್ಯರೂಪಕ್ಕೆ ಬಂದಿರೋದು. ದೇವರ ಯೋಜನೆ ಚರಿತ್ರೆಯಿಂದಲೇ ನಾವು ನೋಡ್ತಾ ಇದ್ದೀವಿ. ದೇವರ ಯೋಜನೆ ಇದು, ರಕ್ಷಣಾ ಯೋಜನೆ. ಅದಕ್ಕೆ ದೇವರು ಅಬ್ರಾಮನನ್ನ ಕರೀತಾರೆ, ಪ್ರತ್ಯೇಕಗೊಳಿಸ್ತಾರೆ. ಈ ಜನರನ್ನ ಬಿಟ್ಟು ನಾನು ತೋರಿಸೋ ಸ್ಥಳಕ್ಕೆ ಹೋಗು ನೀನು, ಆದ್ರಿಂದ ಈ ಜನರ ಜೊತೆ ಬೆರಿಬೇಡ, ಇವರೆಲ್ಲ ಅನ್ಯ ದೇವರು, ಗೊತ್ತಿಲ್ಲದ ದೇವರುಗಳನ್ನೆಲ್ಲ ಪೂಜೆ ಮಾಡೋರು, ನೀನು ನಿಜವಾದ ದೇವ್ರನ್ನ ಆರಾಧನೆ ಮಾಡ್ಬೇಕಾದವನು, ಅದರಿಂದ ನೀನು ಪ್ಯೂರ್ ಆಗಿ ಪರಿಶುದ್ಧನಾಗಿ ಉಳಿಬೇಕು, ನೀನು ಸಪರೇಟ್ ಆಗಿ ಹೋಗು ಅಂತ ದೇವ್ರು ಅಬ್ರಾಮನ ಕರೆದು ಮಕ್ಕಳಿಲ್ದವನಿಗೆ ಮಕ್ಕಳ ಸೌಭಾಗ್ಯ ಕೊಟ್ಟು ಆತನಿಂದ ಒಂದು ದೊಡ್ಡ ಸಂತತಿಯನ್ನು ಉಂಟು ಮಾಡಿ, ರಾಷ್ಟ್ರಗಳು ರಾಜ್ಯಗಳನ್ನ ಉಂಟು ಮಾಡಿ, ಆಮೇಲೆ ಆ ಮುಖಾಂತರ ದೇವರು ತನ್ನ ಮಗನನ್ನ ಕಳಿಸಿ, ಆಮೇಲೆ ಮಗನ ಮುಖಾಂತರ ರಕ್ಷಣಾ ಯೋಜನೆ ಮುಖಾಂತರ ಹೇಗೆ ಯೇಸು ಸ್ವಾಮಿ ಧರ್ಮಸಭೆಯನ್ನ ಸ್ಥಾಪನೆ ಮಾಡಿ ಪವಿತ್ರಾತ್ಮನ ಕೊಟ್ಟು ಧರ್ಮಸಭೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಅದರಿಂದ ಇದು ಒಂದು ಚರಿತ್ರೆಯಲ್ಲಿ ನಮಗೆ ಇದು ನೋಡ್ತೀವಿ ನಾವು ಹೇಗೆ ದೇವರ ಯೋಜನೆ ಈ ಚರಿತ್ರೆಯಲ್ಲಿ, ಅಂದ್ರೆ ಹಿಸ್ಟ್ರಿಯಲ್ಲಿ ಇದು ಸಂಪೂರ್ಣಗೊಳ್ಳುತ್ತಾ ಬಂದಿರುವುದನ್ನು ನಾವು ನೋಡ್ತೀವಿ. ಎ ಪ್ಲಾನ್ ಬಾರ್ನ್ ಇನ್ ದ ಫಾದರ್ಸ್ ಹಾರ್ಟ್. ಅದರಿಂದ ಯೋಜನೆ ದೇವರ ಹೃದಯದಲ್ಲಿಯೇ ಇದು ಉಂಟಾಗಿ ಬಂದಿರುವಂತ ಯೋಜನೆ. ಇದು ಮನುಷ್ಯರ ಯೋಜನೆ ಅಲ್ಲ, ಇದು ಧರ್ಮಸಭೆ, ಬಟ್ ದೇವರದೇ ಯೋಜನೆ, ದೇವರದೇ ಕಾರ್ಯವಾಗಿರುತ್ತದೆ. ಆರ್ಟಿಕಲ್ 759. The eternal Father, in accordance with the utterly gratuitous and mysterious design of his wisdom and goodness, created the whole universe and chose to raise up men to share in his own divine life. ಅದರಿಂದ ಅದು utterly gratuitous and mysterious design. ಆದ್ರಿಂದ ದೇವರು ತಮ್ಮ ಒಂದು ಉದಾರ ಮನಸ್ಸಿನಿಂದ ಇದೆಲ್ಲ ದೇವರು ತನ್ನ ಪಾರ ದಯೆಯಿಂದ ಮತ್ತು ಉದಾರ ಮನಸ್ಸಿನಿಂದ ಈ ಒಂದು ರಹಸ್ಯಮಯವಾದಂತ ಒಂದು ಯೋಜನೆಯನ್ನ ದೇವರು ಸಿದ್ಧ ಮಾಡಿಕೊಂಡು ಇಡೀ ಪ್ರಪಂಚವನ್ನ ಸೃಷ್ಟಿ ಮಾಡುತ್ತಾ
ಮನುಷ್ಯರನ್ನ ತನ್ನ ದೈವಿಕ ಜೀವಿತದಲ್ಲಿ ಪಾಲ್ಗೊಳ್ಳಿಕ್ಕೆ ದೇವರು ಮನುಷ್ಯನಿಗೆ ಹೇಗೆ ಕರೆ ಕೊಡ್ತಾರೆ. ಅದರಿಂದ ಪ್ರಿಯರಿ ಇದೀ ಸೃಷ್ಟಿ ಆಗಿದೆ. ಏನಕ್ಕೆ ದೇವರು ಸೃಷ್ಟಿ ಮಾಡ್ತಾರೆ? ಮನುಷ್ಯನ ಯಾಕೆ ಸೃಷ್ಟಿ ಮಾಡ್ತಾರೆ? ಏನು ಸುಮ್ಮನೆ ಸೃಷ್ಟಿ ಮಾಡಿ ಹಾಕಿಲ್ಲ ದೇವರು. ಈ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಒಂದು ಪೇಪರ್ ಪೆನ್ ಕೊಟ್ರೆ ಹಿಂಗೆ ಸುಮ್ಮನೆ ಗೀಚಾಕ್ತಾರೆ. ಏನಕ್ಕೆ ಅವರಿಗೂ ಗೊತ್ತಿಲ್ಲ. ಈ ಪುಟಾಣಿಗಳು ಪೇಪರ್ ಅಲ್ಲಿ ಸಿಕ್ಕಿದಿಲ್ಲ, ಗೋಡೆ ಒಂದು ಕೈಗೆ ಏನಾದ್ರು ಸಿಕ್ಕಿದ ಕೂಡಲೇ ಗೀಚಿ ಎಲ್ಲ ಗೋಡೆಯಲ್ಲಿ. ಏನಿಲ್ಲ ಅದು ಮಗು ಏನಕ್ಕೆ ಸುಮ್ಮನೆ ಇದು. ಹಾಗೆ ದೇವ್ರು ಸುಮ್ಮನೆ ಸೃಷ್ಟಿ ಮಾಡಿಲ್ಲ. ದೇವರು ನನ್ನ ಶಕ್ತಿ ಉಂಟು, ಶಕ್ತಿ ಪ್ರದರ್ಶನ ಮಾಡೋಣ ಅಂತ ಆ ತರ ಅಲ್ಲ. ದೇವರು ಉದ್ದೇಶಪೂರ್ವಕವಾಗಿನೇ ಅವರ ಸರ್ವಜ್ಞಾನದಿಂದ, ಅನಂತ ಜ್ಞಾನದಿಂದ ಗೊತ್ತೈತಲ್ಲ, ದೇವರು ಈ ಒಂದು ಮನುಷ್ಯನ ಸೃಷ್ಟಿಯನ್ನ ಎಲ್ಲ ಗಮನ ಕೊಟ್ಟು ದೇವರು ಫುಲ್ ಅದಕ್ಕೆ ಅಟೆನ್ಷನ್ ಕೊಟ್ಟು ದೇವರು ಈ ಸೃಷ್ಟಿಯನ್ನ ಅದ್ಭುತವಾದ ರೀತಿಯಲ್ಲಿ ಉಂಟು ಮಾಡಿದ್ದಾರೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ತನ್ನ ಮಹಿಮೆಯಲ್ಲಿ ಪಾಲುಗಾರರಾಗ್ಲಿಕ್ಕೆ, ತನ್ನ ಡಿವೈನ್ ಲೈಫ್ ಗೊತ್ತೈತಲ್ಲ, ತನ್ನ ದೈವಿಕ ಜೀವವನ್ನ ಹಂಚಿಕೊಳ್ಳಿಕ್ಕೆ, ನಮ್ಮ ಸೃಷ್ಟಿ ಶೇರ್ ಇಸ್ ಗ್ಲೋರಿ, ತನ್ನ ಮಹಿಮೆನ ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೋಸ್ಕರ ಮತ್ತು ದೇವರ ಜೊತೆ ನಾವು ರಾಜ್ಯವಾಳೋದಕ್ಕೋಸ್ಕರ, ಅವರ ಸಂತೋಷದಲ್ಲಿ ಸಂಪೂರ್ಣವಾಗಿ ಭಾಗ್ಯ. ಪ್ರಿಯರಿ, ದೇವರು ಎಂತ ಅದ್ಭುತವಾದ ಯೋಜನೆ ಮನುಷ್ಯ. ಬಟ್ ನಾವು ಅದನ್ನು ಚಿಂತನೆ ಮಾಡುವುದಿಲ್ಲ. ಯಾಕೆ ನಮ್ಮ ಸೃಷ್ಟಿ ಮಾಡಿದ್ದಾರೆ? ಈ ಕಲ್ಪನೆ ನಮಗೆ ಯಾವತ್ತು ನಮ್ಮ ಮನಸ್ಸಲ್ಲಿರ್ಬೇಕು. ನಾನು ಯಾಕೆ ಲೋಕದಲ್ಲಿದ್ದೇನೆ? ನಾನು ಏನಾದ್ರೂ ಸಡನ್ ಆಗಿ ಬಂದ, ಏನೋ ಒಂದು ಬೈ ಮಿಸ್ಟೇಕ್ ಆಗಿ ನಾವು ಹುಟ್ಟಿ ಬಂದ? ಕೆಲವು ಹೇಳ್ತಾರೆ, ತಂದೆ ತಾಯಿಗಳು ಹೇಳ್ತಾರೆ ಈ ಮಗು ಬೇಡವಾಗಿತ್ತು ಅಂತ. ನನಗೆ ಈ ಮಗು ಬೇಡವಾಗಿತ್ತು, ಇದು ತೆಗಿಬೇಕಾಗಿತ್ತು, ಆದ್ರೂ ಹುಟ್ಟಿ ಬರ್ತಾರೆ. ಆದ್ರಿಂದ ನೋಡಿ, ತಂದೆ ತಾಯಿಗಳಿಗೆ ಬೇಡವಾಗಿತ್ತು, ಆದ್ರಿಂದ ನಾನು ಹುಟ್ಟಿ ಬಂದೆ, ಅದು ಏನೋ ಮಿಸ್ಟೇಕ್. ಪ್ರಿಯರಿ, ಮಿಸ್ಟೇಕ್ ಅಲ್ವೇ ಅಲ್ಲ, ಯಾವ್ದು ಮಿಸ್ಟೇಕ್ ಇಲ್ಲ. ಎಲ್ಲವೂ ಕೂಡ ಯೋಜನೆ. ನಾನು ಈ ಲೋಕದಲ್ಲಿ ಹುಟ್ಟಿ ಬರ್ಬೇಕಂತ ದೇವರ ಯೋಜನೆ. ಅದೇ ಪ್ರಕಾರ ದೇವ್ರು ನನ್ನನ್ನ ಅದಕ್ಕೆ ದೇವ್ರು ಹೇಳ್ತಾರೆ, ತಾಯಿಯ ಗರ್ಭದಲ್ಲಿ ರೂಪ ತಾಳುವ ಮೊದಲು ನಿನ್ನನ್ನು ಅರ್ತಿದ್ದೆ. ಕೀರ್ತನೆ 139ರಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ನನ್ನ ತಾಯಿ ಗರ್ಭದಲ್ಲಿರುವಾಗ ನಿನ್ನ ಕಣ್ಣುಗಳು ನನ್ನನ್ನ ನೋಡಿದವು. ಯೆರೆಮೀಯ ಪ್ರವಾದಿ ಗ್ರಂಥದಲ್ಲಿ 1ನೇ ವಚನದಲ್ಲಿ, ನಿನ್ನ ತಾಯಿಯಲ್ಲಿ ರೂಪ ಕೊಟ್ಟ ನಾನು ಮತ್ತು ತಾಯಿಯ ಗರ್ಭದಿಂದ ಹೊರಗೆ ಬರುವ ಮುಂಚೆ ನಾನು ನಿನ್ನ ಪವಿತ್ರೀಕರಿಸಿ ಜನಾಂಗಕ್ಕೆ ಪ್ರವಾದಿಯನ್ನಾಗಿ ನೇಮಕ ಮಾಡಿದವನು ನಾನು. ಪ್ರಿಯರೇ, ದೇವರೊಂದು ವಿಶೇಷ ಯೋಜನೆ ಉಂಟು ನಮ್ಮ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆ. ದೇವರು ಅವ್ರಿಗೆ ಯಾವ ರೀತಿ ಹೊಟ್ಟೆ ಕಿಚ್ಚಿಲ್ಲ, ಮತ್ಸರ ಇಲ್ಲ. ಈಗ ಮಗನನ್ನ ಹೊಗಳಿದ್ರೆ ಯಾವ ತಂದೆಗೆ ಹೊಟ್ಟೆ ಕಿಚ್ಚಾಗತ್ತೆ ಹೇಳಿ? ನಿಮ್ಮ ಅದು ಮಕ್ಕಳು ಇದ್ದವರಿಗೆ ಗೊತ್ತಾಗತ್ತೆ. ತನ್ನ ಮಕ್ಕಳನ್ನ ಯಾರಾದ್ರೂ ಅವರ ಮಕ್ಕಳಿಗೆ ಬೈದ್ರೆ, ಅದು ತಂದೆ ತಾಯಿಗೆ ಬೈದಷ್ಟು ನೋವಾಗುತ್ತೆ ಅವರಿಗೆ, ಅದಕ್ಕಿಂತ ಜಾಸ್ತಿ ನೋವಾಗುತ್ತೆ. ಮಕ್ಕಳನ್ನ ಹೊಡೆದ್ರೆ, ಈಗ ಮುಂಚಿನ ಕಾಲದಲ್ಲಿ ಗುರುಗಳು ಅಥವಾ ಸಿಸ್ಟರ್ ಅಥವಾ ಟೀಚರ್ಗಳು ಹೊಡೆದ್ರು ಕೂಡ ನೇರಾಗಿ ಬಂದು ಏನಕ್ಕೆ ಹೊಡೆದ್ರಿ ಅಂದ್ರೆ ಅವ್ರಿಗೆ ನೋವಾಗತ್ತೆ, ಅವ್ರಿಗೆ ದುಃಖ ಆಗತ್ತೆ. ಮಕ್ಳಿಗೆ ಬೈದ್ರೆ ಅವ್ರಿಗೆ ನೋವಾಗತ್ತೆ. ತಂದೆ ತಾಯಿಗಳಿಗೆ ಅಷ್ಟು ಪ್ರೀತಿ ಮಾಡ್ತಾರೆ ಮಕ್ಕಳನ್ನ. ಅದಕ್ಕೆ ಬೈಬಲ್ ದೇವರು ಹೇಳಿದ್ದಾರೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಏಸಾಮಿನೇ ಹೇಳಿದ್ದಾರೆ. ಈ ಲೂಕನ ಸುವಾರ್ತೆಯ ಅಲ್ಲಿ 11ನೇ ಅಧ್ಯಾಯದ ಕಾಣುತ್ತೆ. ಅಲ್ಲಿ ಏಸಾಮಿ ಹೇಳ್ತಾರಲ್ಲ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥ ಕೊಡಬಲ್ಲವರಾದರೆ ಹೌದು, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥ ಕೊಡಬಲ್ಲಾದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಸ್ವರ್ಗದಲ್ಲಿ ನಿಮ್ಮ ತಂದೆ ನಿಮ್ಮನ್ನು ಕೇಳಿಕೊಳ್ಳೋರಿಗೆ ಅತ್ಯಂತ ಶ್ರೇಷ್ಠವಾದ ಪವಿತ್ರಾತ್ಮರನಿ. ಮತ್ತೆ ಯೆಶಾಯ ಪ್ರವಾದಿಯಲ್ಲಿ ಗ್ರಂಥದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಅಲ್ಲಿ 49 ಅಂತ ಕಾಣ್ತಾ ಅಲ್ವಾ? ಅಲ್ಲಿ ತಾಯಿ ಮರೆತಳು ಕೂಡ ನಾನಿನನ್ನ ಮರೆಯುವುದಿಲ್ಲ.
ಪ್ರಿಯರ, ಅಂದ್ರೆ ದೇವರು ನಮ್ಮನ್ನ, ಮತ್ತೆ ಯೋವನ 1ನೇ ಪತ್ರಿಕೆ 1 ಪತ್ರಿಕೆ 1ನೇ, ನಾವು ದೇವರ ಮಕ್ಕಳು ಅಂದ್ರೆ ದೇವರ ಮಕ್ಕಳು ಅನ್ಸ್ಕೋಬೇಕು, ದೇವ್ರು ನಮ್ನ ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ. ಪ್ರಿಯರ, ಅದು ನಮ್ಗೆ ಮನ್ಸಿಗೆ ಹೋಗೋದೇ ಇಲ್ಲ. ಅಂದ್ರೆ ತಾಯಿಯ ತಂದೆ ತಾಯಿಗಳ ಪ್ರೀತಿಯನ್ನು ಅನುಭವಿಸ್ತಾ ಇದ್ದೀವಿ ದಿನ. ಒಂದು ಮಗು ತಾಯಿನ ಬಿಟ್ಟಿರ್ಲಿಕ್ಕೆ ಎಷ್ಟು ಸಾಧ್ಯನೇ ಇಲ್ಲ. ಈಗ ಇದು ಈ ಲೋಕದ ಅನುಭವದ ಮಾತು. ಹಾಗಾದ್ರೆ ಬಂದ್ರೆ ಆತ್ಮೀಯ ವಿಷಯಗಳು ನಮಗೆ ಅದಕ್ಕೆ ನಂಬೇಕಂತ ನಾ ಹೇಳ್ತಿರೋದು. ಆತ್ಮೀಯ ವಿಷಯ ಯಾಕೆ ನೀವು ಈಗ ದೇವರ ವಾಕ್ಯ ಕೇಳ್ತಾ ಇದ್ದಿಲ್ಲ, ಯಾಕೆ ನಾವು ಕೇಳಬೇಕು? ಬಟ್ ಯಾರಿಗೆ ಇಂಟ್ರೆಸ್ಟ್ ಇಲ್ಲ. ನಿಮ್ ಪ್ರಬೋಧನೆ ಬೇಡ ನಮ್ಗೆ, ನಿನ್ ಬೋಧನೆ ಬೇಡ ನನ್ಗೆ, ಹಾಗೆ ಹೇಳ್ತಾರೆ. ಬಟ್ ಏನ್ ಬೋಧನೆ ಅಂದ್ರೆ ಏನ್ರಿ? ತುಂಬಾ ಜನ ನಮ್ಗೆ ಬೋಧನೆ ಬೇಕಾಗಿಲ್ಲ, ಉದ್ದ ಪ್ರಬೋಧನೆ ಬೇಕಾಗಿಲ್ಲ. ಓಕೆ, ಲೋಕದ ವಿಷಯ ಆದ್ರೆ, ರಾಜಕೀಯ ಪಾಲಿಟಿಕ್ಸ್ ಆದ್ರೆ ಓಕೆ, ಅದು ಬೇಕಾಗಿಲ್ಲ. ಬಟ್ ಬೈಬಲಿನ ವಿಷಯಗಳು ಮತ್ತೆ ದೇವರ ಜೀವದಲ್ಲಿ ನಾವು ಬೆಳೆಯೋದು ಹೇಗೆ? ದೇವರು ಎಂತ ಅದ್ಭುತ ಯೋಜನೆ ಇಟ್ಕೊಂಡಿದ್ದಾರೆ ನಮ್ಗೆ. ನೀವು ಬೈಬಲ್ ಓದಲ್ಲ, ದೇವ್ರ ವಾಕ್ಯ ಕೇಳಲ್ಲ, ದೇವ್ರ ವಾಕ್ಯದ ವಿವರಣೆ ಕೇಳಲ್ಲ, ಮತ್ತೆ ಹೇಗೆ ನಾವು ಈ ದೇವರ ಅನ್ಯೋನ್ಯತೆಯಲ್ಲಿ ಅದಕ್ಕೆ ಇವತ್ತು ಮನುಷ್ಯರು ಯಾಕೆ ಇಷ್ಟು ಪ್ರಾಪಂಚಿಕವಾಗಿ ಹೋಗಿದ್ದಾರೆ, ಇಷ್ಟು ಕೆಡದಾಗಿ ಹೋಗಿದ್ದಾರೆ ಇವತ್ತು? ಅದು ಬಹಳ ಒಂದು ದೊಡ್ಡ ದುರಂತ ಅದು. ಯಾಕೆಂದ್ರೆ ಆತ್ಮ ಕಣ್ಣಿಗೆ ಕಾಣ, ಅದನ್ನ ತುಂಬಾ ಸತಿ ನಾನು ಹೇಳುದು ನೋಡಿ. ನಮ್ಗೆ ಒಂದು ದೊಡ್ಡ ಪಶ್ಚಾತ್ತ ವಿಷಯ ಅಂತ ಹೇಳಿದ್ರೆ, ನಮ್ಮ ಆತ್ಮ ಕಣ್ಣಿಗೆ ಕಾಣಲ್ಲ. ಅದ್ ದೇವರು ಯಾಕೆ ಮರೆ ಇಟ್ಟಿದಾರೋ ಗೊತ್ತಿಲ್ಲ. ದೇವ್ರು ನಮ್ ಕಣ್ಣಿಂದ ಯಾಕೆ ಮರೆಯಾಗಿ ನಮ್ಮ ಆತ್ಮ ಇಟ್ಟಿದಾರೋ ಗೊತ್ತಿಲ್ಲ ರೀ. ನಾನು ತುಂಬಾ ಸತಿ ಯೋಚನೆ ಮಾಡಿ, ದೇವ್ರೆ ನೀನ್ ಯಾಕೆ ಮರೆಯಾಗಿಟ್ಟಿ? ಒಂದೊಂದು ಸತ್ಯ ಆದ್ರೂ ಕಾಣಿಸ್ಕೋಬಾರ್ದ, ನಮ್ಗೆ ತೋರಿಸ್ಬಾರ್ದು ನಮ್ಮ ಆತ್ಮದ ಸ್ಥಿತಿ? ಅದು ಪೌಲ ನೋಡಿ ಕೊರಿಂಥ ಪತ್ರದಲ್ಲಿ ನೋಡಿ, ಕೆಲವರಿಗೆ ದಿವ್ಯ ದರ್ಶನ ವರ ಉಂಟು, ಗೊತ್ತಾಯ್ತಲ್ಲ. ಬಟ್ ಆ ದಿವ್ಯ ದರ್ಶನ, ಅದಕ್ಕೆ ನಾ ಹೇಳ್ತೇನೆ, ಕೌನ್ಸಿಲಿಂಗ್ ಹೋಗಿ. ನಿಮ್ಮ ಇಷ್ಟ ಜನ ಕೌನ್ಸಿಲಿಂಗ್ ಹೋಗ್ತೀರಾ ನೀವು? ಈಗ ಬೆಂಗಳೂರಿನಲ್ಲಿ ಇದ್ದಾರಲ್ಲ ಕೆಲವರೆಲ್ಲ, ಅಂದ್ರೆ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಈ ಅಂದ್ರೆ ಎಲ್ರು ಅಲ್ಲ, ಬಟ್ ಅಲ್ಲಿ ಪವಿತ್ರಾತ್ಮರ ವರ ಪಡೆದವರಿದ್ದಾರೆ. ಈಗ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್ ಕೊಡುಗೆಗಳು, ವಿದ್ಯೋಕ್ತಿ, ಜ್ಞಾನೋಕ್ತಿ, ಪ್ರವಾದನವರ, ಜ್ಞಾನದವರ, ಅದೆಲ್ಲ ಬೈಬಲ್ ನಲ್ಲೇ ಉಂಟು. ಒಬ್ಬರಿಗೆ ಒಂದೊಂದು ಕೊಡ್ತಾರೆ, ಒಬ್ಬನಿಗೆ ಒಂದು ಮತ್ತೊಬ್ಬನಿಂದು ಇನ್ನೊಂದು ಅಂತ ಬೈಬಲ್ ನಲ್ಲಿ ಉಂಟಲ್ವಾ? ನಾವು ಹುಡ್ಕೊಂಡು ಹೋಗ್ಬೇಕು. ನೀವು ಲಾಯರ್ ಅನ್ನ ಯಾಕೆ ಹುಡ್ಕೊಂಡು ಹೋಗ್ತೀರಾ? ನೀವು ಏನ್ ಪ್ರಾಬ್ಲಮ್ ಆದ್ಕೊಳ್ಳೆ ಲಾಯರ್ ಅನ್ನ ಹುಡ್ಕೊಂಡು ಹೋಗಲ್ವಾ? ಡಾಕ್ಟರ್ ಕಾಯಿಲೆ ಬಂದ್ಕೊಂಡು ಡಾಕ್ಟರ್ನ ಹುಡ್ಕೊಂಡು ಹೋಗಲ್ವಾ? ಏನಕ್ಕೆ ಹೋಗ್ತೀವಿ ನಾವು? ಪೊಲೀಸ್ನ ಹುಡ್ಕೊಂಡು ಹೋಗಲ್ವಾ? ಪೊಲೀಸ್ ಅಂತ ಫೋನ್ ಮಾಡಿಕೊಂಡು, ಅಯ್ಯೋ ದಯವಿಟ್ಟು ಬೇಗ ಬನ್ನಿ, ಇಲ್ಲಿ ಪ್ರಾಬ್ಲಮ್. ಪ್ರೀತಿ ಆತ್ಮೀಯ ವಿಷಯದಲ್ಲೂ ಕೂಡ ನಾವು ಹುಡ್ಕೊಂಡು ಹೋಗ್ಬೇಕಲ್ವಾ? ಗಿಫ್ಟೆಡ್ ಪರ್ಸನ್ ಇದ್ದಾರೆ ನಮಗೆ, ಪವಿತ್ರಾತ್ಮ ಭರಿತ ವ್ಯಕ್ತಿಗಳು. ಪವಿತ್ರಾತ್ಮ ಭರಿತ ಅಂತ ನಾನು ಹೇಳೋದಿಲ್ಲ. ಪವಿತ್ರಾತ್ಮ ಭರಿತ ಅಂತ ಹೇಳಿದ್ರೆ ಅಲ್ಲಿ ಒಂದು ಪ್ರಾಬ್ಲಮ್ ಬರ್ತದೆ. ಅವನು ನಮ್ ತರ ಎಷ್ಟು ಪಾಪ ಮಾಡ್ತಾನೆ, ಅವನಿಗೆ ನೋಡಿ. ದೇವರು ನಮ್ಮ ಯೋಗ್ಯತೆ ನೋಡಿ ಗಿಫ್ಟ್ ಕೊಡುದಲ್ಲ, ಅದು ಕೂಡ ನೀವು ತಿಳ್ಕೊಳ್ಬೇಕು. ಬಟ್ ತುಂಬಾ ಸತಿ ನಾವು ಮೋಸ ಹೋಗ್ತೇವೆ. ಅವನಷ್ಟು ತಪ್ಪು ಮಾಡ್ತಾನೆ, ಪಾಪ ಮಾಡ್ತಾನೆ, ಅವನಿಗೆ ಎಲ್ಲಿಂದ ಗಿಫ್ಟ್? ಹಾಗಾದ್ರೆ ಒಂದು ಪರಿಶುದ್ಧ ವ್ಯಕ್ತಿ ಅಂತ ತೋರಿಸ್ರಿ. ದೇವರು ಎಂತವ್ರನ್ನ ಉಪಯೋಗ ಮಾಡ್ತಾರೆ, ಏನಕ್ಕೋಸ್ಕರ? ನಿನಗೋಸ್ಕರ, ನನಗೋಸ್ಕರ. ಈಗ ಪೇತ್ರನಿಗೆ ಅಧಿಕಾರ ಕೊಟ್ರು, ಏನಕ್ಕೋಸ್ಕರ? ನಮ್ಮನ್ನ ನೋಡ್ಕೊಳ್ಳಿಕ್ಕೆ. ಸ್ವರ್ಗ ರಾಜ್ಯದ ಬೀಗದ ಕೈ ಕೊಟ್ರು ಪೇತ್ರನಿಗೆ. ಯಾಕೆ? ಈಗ ನಿನಗೆ ಒಬ್ಬರು ಗೇಟ್ ಚಾವಿ ಕೊಡ್ತಾರೆ, ಏನಕ್ಕೆ? ಆ ಸಾವುಕಾರ ಬರೋ ಗೇಟ್ ಓಪನ್ ಮಾಡ್ಬೇಕು ಅಷ್ಟೇ. ಪೇತ್ರನ ಚಾವಿ ಕೊಟ್ರ? ಅರಿ, ಅದು ಕೆಲವರಿಗೆ ಅದು ಯೋಚನೆ ಮಾಡ್ಲಿಕ್ಕಾಗಲ್ಲ. ಪೇತ್ರನಿಗೆ ಅಷ್ಟು ಪವರ್ ಕೊಟ್ರ, ಅಧಿಕಾರ ಕೊಟ್ರ ಅಂತ ಹೇಳ್ಕೊಂಡು ಕೆಲವರು, ಇಲ್ಲ ಅದೆಲ್ಲ ಕ್ಯಾಥಲಿಕ್ ಸಭೆ ತಪ್ಪು ಕಲ್ಪನೆ. ಪೇತ್ರನಿಗೆಲ್ಲ ಪವರ್ ಕೊಟ್ಟಿಲ್ಲ, ಅಧಿಕಾರ ಕೊಟ್ಟು. ಅರೆ, ಏನಕ್ಕೆ ಅಧಿಕಾರ ಕೊಡ್ತಾರೆ? ಹಾಗಾದ್ರೆ ಒಬ್ಬನಿಗೆ ಒಂದು ಗೇಟ್ ಚಾವಿ ಕೊಟ್ಕೊಡ್ಲೆ, ಅದು ಇಡೀ ಕಾಂಪೌಂಡ್ ಅಲ್ಲಿರುವಂತ ಮನೆ ಅವಂದಾಯ್ತಾ? ಯೋಚನೆ ಮಾಡ್ಬೇಕು. ಚಾವಿ ಯಾಕೆ ಕೊಟ್ಟಿದ್ರು? ಪೇತ್ರನಿಗೆ ಯಾಕೆ ಕೊಟ್ಟಿದ್ರು? ಅಲ್ಲಿ ಗೇಟ್ ಕೀಪರ್ ಆಗಿ ಕೆಲಸ ಮಾಡೋಕೆ, ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ಬೇಕು, ಬಂದ್ಕೂಡ್ಲೆ ಓಪನ್ ಮಾಡ್ಬೇಕು. ಅದಕ್ಕೆ ದೇವರವನ ಯೋಗ್ಯತೆ ನೋಡಲ್ಲ, ಅವ್ನು ಒಳ್ಳೆಯವನ ಕೆಟ್ಟವನು. ಬಟ್ ನನಗೆ ಓಪನ್ ಮಾಡಿ ಕೊಡ್ಬೇಕು, ಅದು ದೇವ್ರ ಯೋಚನೆ. ಅದಕ್ಕೆ ಒಬ್ಬನಿಗೆ ಪವರ್ ಕೊಡ್ತಾ, ಅಧಿಕಾರಗಳು. ಏನಕ್ಕೆ? ಓಪನ್ ಮಾಡ್ಲಿಕ್ಕೆ, ನನಗೋಸ್ಕರ. ನಾನ್ ಬರ್ಬೇಕಾದ್ರೆ ಗೇಟ್ ಓಪನ್ ಮಾಡಕ್ ಬಿಡು. ಆಗ ಯಾರು ಮುಖ್ಯ ಆಯ್ತು? ನಾನೇ ಮುಖ್ಯ ಆದೆ. ಆದ್ರೆ ಅದು ನಾವು ಯೋಚನೆ ಮಾಡಲ್ಲ. ಅವನು ಅಂತವನು, ಅವನಿಗೆ ಇದುಂಟ, ಇವನಿಂತವನು, ಇವನಿಗೆ ಗಿಫ್ಟ್ ಉಂಟಾ? ಅರಿ, ದೇವ್ರು ಏನಕ್ಕೆ ಕೊಟ್ಟಿದ್ದಾರೆ? ನನ್ಗೋಸ್ಕರ. ಯಾರನ್ನು ಉಪಯೋಗಿಸ್ತಾರೆ? ಅದರಲ್ಲಿ ನಾವು ದೇವರ ಮಹಿಮೆ ಕಾಣಬೇಕು. ಹಾಗಾಗಿ ಇವನೇನ ಗೊತ್ತಾ, ಎಲ್ಲ ಗಿಫ್ಟ್ ಅನ್ನ ನಾವು ಕಡೆಗಣಿಸ್ಬಿಡ್ತೀವಿ ಇವತ್ತು. ಅದಾಗಿದೆ ನಮ್ಮ ಕ್ಯಾಥಲಿಕ್ ಸಭೆಯಲ್ಲಿ. ಅದು ದೊಡ್ಡ ದುರಂತ ಏನಂತ ಹೇಳಿದ್ರೆ, ಯಾರು ದೀಪ ಕೊಡುಗೆನ ರೆಕಗ್ನೈಸ್ ಮಾಡಲ್ಲ. ಅವನೇನ್ ಮಹಾ, ಇವನೇನ್ ಮಹಾ,
ಮತ್ತೆ ಹಾಳಾಗೋದು ನಾವೇ. ಯಾಕೆಂದ್ರೆ ಆ ಗಿಫ್ಟ್ ಅನ್ನು ಉಪಯೋಗಿಸಿ, ಈಗ ಡಾಕ್ಟರ್ ಏನ್ ಮಹಾ, ನಾನ್ಯಾಕೆ ಹೋಗ್ಬೇಕು, ಲಾಯರ್ ಏನ್ ಮಹಾ, ನಾನ್ಯಾಕೆ ಹೋಗ್ಬೇಕು ಅಂತ ಹೇಳಿದ್ರೆ, ನಿನ್ ಪ್ರಾಬ್ಲಮ್ ಅಲ್ಲೇ ಸಾಯ್ಬೇಕು, ನಿನ್ ಕಾಯಿಲೆಯಲ್ಲೇ ಸಾಯ್ಬೇಕು. ಆ ಡಾಕ್ಟರ್ ಆಗ್ಲಿ ಯಾರೇ ಆಗ್ಲಿ, ಅವ್ರಿಗೆ ಒಂದೊಂದು ಟ್ಯಾಲೆಂಟ್ ಉಂಟು, ಅದಕ್ಕೋಸ್ಕರ ನಾನು ಅವ್ರ ಹತ್ರ ಹೋಗ್ಬೇಕಾಗತ್ತೆ. ಒಂದ್ ಒಳ್ಳೆ ಹಾಡು ಆಡ್ಬೇಕು ಅಂತ ಹೇಳ್ಕೊಂಡು, ಏನು ಕತ್ತೆಗಳತ್ರ ಒಳ್ಳೆ ಗಿಫ್ಟೆಡ್ ಇರ್ತವೆ, ಅವ್ರ ಹತ್ರ ಹೋಗ್ಬಿಟ್ಟು ಇದು ಹಾಡಾಡ್ರಿ ಅಂತ ರೆಕಾರ್ಡ್ ಮಾಡಿಸ್ತೇವೆ ನಾ. ಏನಕ್ಕೆ? ಅವ್ನ್ ಗಿಫ್ಟ್ ಉಂಟು ಅವನಿಗೆ. ಅದೇ ತರ ಪ್ರಿಯರೇ, ಈ ತರ ಪವಿತ್ರಾತ್ಮರ ವರಗಳು ಇರುವಂತವುಗಳು ವ್ಯಕ್ತಿ ಅದು ಬೈಬಲ್ ನಲ್ಲೇ ಉಂಟು. ಒಬ್ಬನಿಗೆ ವಿದ್ಯೋಕ್ತಿ, ಒಬ್ಬನಿಗೆ ಜ್ಞಾನೋಕ್ತಿ, 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ನೋಡ್ರಿ. ಒಬ್ಬನಿಗೆ ಪವಾಡ ಮಾಡುವ, ಪರಾಕ್ರಮ ಮಾಡುವ, ಅದ್ಭುತ ಮಾಡುವ, ರೋಗ ಸೌಖ್ಯ ಮಾಡುವ, ಪ್ರವಾದನವರ, ಬೋಧನವರ. ಅದು ಕಂಡುಹುಡುಕೋದು ನಮ್ ಕರ್ತವ್ಯ. ನಮ್ಮ ಮಗುವಿಗೆ ಕಾಯಿಲೆ ಬಂದ್ರೆ ಎಲ್ಲ ಕಡೆ ಹುಡ್ಕಾತೀನಿ. ಮಗನಿಗೆ ಹಾವು ಕಚ್ಚಿದ್ರೆ ಅಯ್ಯೋ ದೇವ್ರೆ ಹುಡ್ಕಾಡೋದ್ ನೋಡ್ಬೇಕು, ಅಯ್ಯೋ ಯಾರು ಔಷಧಿ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ ಅಂತ ಹೇಳ್ಕೊಂಡ್ರೆ ಮಗುನ ಕೈಲಿ ಹಿಡ್ಕೊಂಡು ಓಡಾಡ್ತಾರೆ ಬೇಕಾದ್ರೆ, ಯಾರು ಎಲ್ಲಿ ಅಂತ. ಆತ್ಮೀಯ ವಿಷಯದಲ್ಲಿ ಇದೇ ಇಲ್ಲ, ಚಿಂತನೆ ಇಲ್ಲ. ಯಾಕೆ? ಆತ್ಮ ಕಾಣುದಿಲ್ವಲ್ಲ. ಅದಕ್ಕೆ ಕೊರಿಂಥ ಪತ್ರದಲ್ಲಿ ಪೌಲ ಹೇಳ್ತಾನೆ, ನಿಮ್ಮಲ್ಲಿ ಕೆಲವು ರೋಗಗ್ರಸ್ತರಾಗಿದ್ದೀರಾ, ಕೆಲವರು ಅಸ್ವಸ್ಥರಾಗಿದ್ದೀರಾ, ಕೆಲವರು ಸತ್ತೇ ಹೋಗಿದ್ದೀರಾ. ಕೆಲವು ಸತ್ಯ ಹೋಗಿದ್ದೀರಾ. ಮರದ ಹಣ್ಣು ತಿಂದ್ರೆ ಸತ್ತು ಹೋಗ್ತಿ ಅಂತ ದೇವ್ರು ಹೇಳಿದ್ರು. ಶರೀರದಲ್ಲಿ ಚೆನ್ನಾಗಿರ್ತೇವೆ, ಬಟ್ ಆತ್ಮ ಹೇಗಿದೆ? ಆತ್ಮ ಹೇಗಿದೆ ನಮ್ದು? ಈಗ ನತನೇಲ್ ಬರ್ಬೇಕಾದ್ರೆ ಏಸಮಿ ಏನಂದ್ರು, ಅಪ್ಪಟ ಇಸ್ರಾಯೇಲ, ಕಪಟತನ ಇಲ್ಲ ಅಂತ ಹೇಳಿದ್ರು. ಅವನಿಗೆ ಶಾಕ್. ಏಸಮಿ ಅವನ ಆತ್ಮ ಕಾಣುತ್ತದೆ. ಏಸಮಿಗೆ ಆ ದಿವ್ಯ ಜ್ಞಾನ ಇತ್ತು ಏಸಮಿಗೆ. ಅದರಿಂದ ಅವ್ರು ಹೇಳ್ತಾ ಇದ್ರು, ಅಪ್ಪಟ ಇಸ್ರಾಯೇಲ, ಕಪಟತನ ಇಲ್ಲ ಅಂತ. ನತನೇಲ್ಗೆ ಶಾಕ್ ಆಗ್ಬಿಡ್ತು. ಪ್ರಭು ಫಸ್ಟ್ ಟೈಮ್ ಪರಿಚಯ ನಮ್ದು. ಹಾಗೇಸ ಮಾಡಿದ್ರೆ ಅಂಜೂರದ ಮಡಿಯಲ್ಲಿ, ಮರದ ಅಡಿಯಲ್ಲಿ ಫಿಲಿಪ್ಪ ಕರೆದನು, ಅಯ್ಯೋ ಅಂಜೂರ ಮರ ಎಲ್ಲಿ, ನೀವೆಲ್ಲಿ? ಓ ಗಾಡ್, ಎಂತ ದಿವ್ಯ ದರ್ಶನ ನಿಮಗೆ. ಹೊಗೆಸ ಮಾಡ್ತಾರೆ, ಇಷ್ಟು ಹೇಳೋದಕ್ಕೆ ಇಷ್ಟೊಂದು ವಿಶ್ವಾಸನ? ಇದಕ್ಕಿಂತ ಮಿಗಿಲಾಗಿದ್ದು ಕಾಣ್ತೀರಾ ನೀವು? ಪ್ರಿಯರೇ, ಸ್ವಲ್ಪ ವಿಶ್ವಾಸ, ಆ ಮಿಗಿಲಾದನ್ನ ಕಾಣಕ್ ಬರ್ಬೇಕು ನಾವು. ಸ್ವಲ್ಪದ್ರಲ್ಲಿ ವಿಶ್ವಾಸ ಇಲ್ಲ ಅಂದೇಳ್ಮೇಲೆ ಮತ್ತೆ ಮಿಗಿಲಾದದನ್ನ ಕಾಣೋಕ್ ನಮ್ ಕೈಯಲ್ಲಿ ಸಾಧ್ಯವಿಲ್ಲಲ್ಲ. ಅದಕ್ಕೆ ಇದರಲ್ಲಿ ನಿರಂತರ ಪ್ರಯತ್ನ ನಾವು ಮಾಡ್ಬೇಕು. ಆಧ್ಯಾತ್ಮಿಕ ವಿಷಯದಲ್ಲಿ ಸತ್ಯವನ್ನ ಹುಡುಕುವ ಈ ಪ್ರಯತ್ನ ನಾವು ಮಾಡ್ಲೇಬೇಕು. ಏಸಂದ್ರೆ ನಾನೇ ಸತ್ಯ, ಎಲ್ರೂ ಸತ್ಯವನ್ನು ಅರ್ಥ ರಕ್ಷಣೆ ಹೊಂದಬೇಕು. ತಿಮೋತಿ ಪತ್ರದಲ್ಲಿ ಸತ್ಯವನ್ನು ಅರ್ಕೋಬೇಕು. ಪೌಲ ಕೂಡ ಹೇಳ್ತಾನೆ ಫಿಲಿಪ್ಪಿ ಪತ್ರದಲ್ಲಿ, ಏನ್ ಹೇಳ್ತಾರೆ 3ನೇ ಅಧ್ಯಾಯದಲ್ಲಿ, ನನಗೆ ಇನ್ನೂ ಕೂಡ ಯೇಸು ಬಗ್ಗೆ ಅರ್ತ್ಕೋಬೇಕು, ಇನ್ನೂ ತಿಳ್ಕೋಬೇಕು ಅಂತ. ಗೊತ್ತಾಯ್ತಲ್ಲ? ನಾನು ತಿಳ್ಕೊಂಡು ಸಾಕಾಗಲ್ಲ. ಯಾಕೆಂದ್ರೆ ನಾನು ಎಷ್ಟು ತಿಳ್ಕೊಳ್ತೀನಿ ಅಷ್ಟು ಯೇಸು ಜೊತೆ ಅನ್ಯೋನ್ಯವಾಗ್ಲಿ ಸಾಧ್ಯವಾಗ್ತಾ ಇದೆ. ಆ ದೇವರ ಮಹಿಮೆ ತಿಳ್ಕೋಬೇಕು, ಓದ್ಬೇಕು, ಬುಕ್, ಧ್ಯಾನಕೂಟ ಅಥವಾ ಪ್ರಾರ್ಥನೆ, ಬೈಬಲ್ ಕನ್ವೆನ್ಷನ್, ಇದೆಲ್ಲ ಜಾಸ್ತಿ ತಿಳ್ಕೊಂಡಾಗ, ಆ ದೇವರ ಜ್ಞಾನ ನಮ್ಮಲ್ಲಿ ಜಾಸ್ತಿ ಬಂದಾಗ ಇನ್ನೂ ಕೂಡ ಅನ್ಯೋನ್ಯತೆ ಸಾಧಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಈ ಆತ್ಮದ ವಿಷಯ ಕಡೆ ನಾವು ಗಮನ ಕೊಡ್ಲೇಬೇಕಾಗತ್ತೆ, ಜಾಸ್ತಿ ತಿಳ್ಕೊಳ್ಬೇಕಾಗತ್ತೆ. ನಮ್ಮ ಆತ್ಮ ಯಾವ ಸ್ಥಿತಿಯಲ್ಲಿದೆ ಅದನ್ನ ತಿಳ್ಕೋಬೇಕು. ಅದಕ್ಕೆ ಕೌನ್ಸಿಲಿಂಗ್ ಹೋಗ್ಬೇಕಂತ ನಾನು ಹೇಳ್ತಿರೋದು. ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಇಂಥ ಜ್ಞಾನ ಇದ್ದವ್ರು ಇದ್ದಾರೆ. ಈಗ ಫೋಟೋದಲ್ಲಿ ಓದ್ ಕೂಡಲೇ ಹೇಳ್ತಾರೆ, ನಮ್ದು ಚರಿತ್ರೆ ಎಲ್ಲ ಹೇಳ್ಬಿಡ್ತಾರಲ್ವಾ. ಎಷ್ಟೋ ಜನ ಕೆಲವು ಸೆಂಟರ್ಗಳು ಹೋದಾಗ ಚರಿತ್ರೆ ಹೇಳ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ, ಅದು ಒಂದು ಸಾಮಾನ್ಯ ಗಿಫ್ಟ್ ಪವಿತ್ರಾತ್ಮ ಕೊಟ್ಟಿರ್ತಾರೆ. ಅದರಿಂದ ಅದು ನಮ್ಮ ಉಪಯೋಗಕ್ಕೆ ನಾವು ಉಪಯೋಗ ಪಡ್ಕೋಬೇಕು. ಆಮೇಲೆ ಅವ್ರು ಹೇಳಿದ್ದನ್ನು ಒಪ್ಕೋಬೇಕು ನಾವು. ಅವ್ರು ಹೇಳುವಾಗ ತುಂಬಾ ಜನ ಏನ್ ಪ್ರತಿಭಟಿಸ್ತಾರೆ. ಅಲ್ಲಿ ಪ್ರತಿಭಟಿಸುವಂತ ವಿಷಯ ಏನುಂಟು? ಈಗ ದಾವಿದನಿಗೆ ನೋಡ್ರಿ, ಇವರು ನಾದನ್ ಪ್ರವಾದಿ ಬಂದು ಹೇಳಿದ್ಕೊಳ್ಳೆ ದಾವಿದನ ಪ್ರತಿಭಟಿಸ್ಲಿಲ್ಲ ನೋಡಿ. ಅದು ಗ್ರೇಟ್ನೆಸ್. ದಾವಿದನ ದೊಡ್ಡತನ ಅಂತ ಹೇಳಿದ್ರೆ ಅದು. ಅವನಿಗೆ ಎಷ್ಟು ಆಸ್ತಿ ಇತ್ತು, ಅವನಿಗೆ ಎಷ್ಟು ದನ ಕುರಿಗಳಿದ್ವು, ಅವನಿಗೆ ಎಷ್ಟು ಹೆಂಡತಿಯರಿದ್ದು, ಅದು ಗ್ರೇಟ್ನೆಸ್ ಅಲ್ಲ. ಒಬ್ಬ ಮನುಷ್ಯನ ಗ್ರೇಟ್ನೆಸ್ ಅಂತ ಹೇಳಿದ್ರೆ ಅವನು ಎಷ್ಟು ಸಿಂಪಲ್ ಆಗಿರ್ತಾನೆ. ಒಬ್ಬನ ಅಡ್ವೈಸ್, ಒಬ್ಬ ಸಾಮಾನ್ಯ ಮನುಷ್ಯನ ಅಡ್ವೈಸ್ ಕೇಳ್ತಾನ ಅವನು, ದಾವಿದ ರಾಜ. ಅದು ಗ್ರೇಟ್ ಅಂತ ಹೇಳ್ಬೇಕು. ಅದರಿಂದ ದೇವರು ಎಂತ ಸಾಮಾನ್ಯ ಮನುಷ್ಯ ಮುಖಾಂತರ ಮಾತಾಡ್ಬೋದ್ರಿ ನಮ್ಗೆ. ಆದ್ರೆ ಅದನ್ನ ಸ್ವೀಕಾರ ಮಾಡೋ ಕೆಲವರು ಇಲ್ಲ, ತುಂಬಾ ಜನ ಒಪೋಸ್ ಮಾಡ್ತಾರೆ. ನೀನೇನ್ ಪರಿಶುದ್ಧನ, ನೀನೇನ್ ಸಂತನ, ನೀನೇನ್ ತಪ್ಪು ಮಾಡಲ್ವಾ? ರೀ, ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರ್ರಿ. ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ನಾವ್ ಹೇಳ್ತೇವೆ, ನಮ್ಮ ಶತ್ರುಗಳು
ನಮ್ಮ ಶತ್ರುಗಳು ನಮ್ಮ ಆತ್ಮದ ಪಾಲಕರು ಅಂತ. ಅನ್ಪೇಯ್ಡ್ ಸರ್ವೆಂಟ್ಸ್, ಅನ್ಪೇಯ್ಡ್ ಅವರಿಗೆ ನಮ್ಮ ನಮ್ಮ ಆತ್ಮದ ಹಿತಚಿಂತಕರು, ಅನ್ಪೇಯ್ಡ್ ಸರ್ವೆಂಟ್ಸ್ ಅವರು. ನಾವು ದುಡ್ಡು ಕೊಡಲ್ಲ ಅವರಿಗೆ. ನೋಡಿ, ನಮ್ಮ ತಪ್ಪು ತೋರ್ಸ್ಕೊಡೋರು ಉಂಟಲ್ಲ, ಈಗ ಡಾಕ್ಟರ್ ಏನ್ ಮಾಡ್ತಾರೆ, ನಮ್ ಕಾಯಿಲೆ ತೋರ್ಸ್ಕೊಡ್ತಾರ, ಅವ್ರಿಗೆ ದುಡ್ಡು ಕೊಡ್ಬೇಕು. ನಮ್ಗೆ ಡಾಕ್ಟರ್ಗಳಿಗೆ ದುಡ್ಡು ಕೊಟ್ರೆ ಅವ್ರ ಕಾಯಿಲೆ ತೋರ್ಸ್ಕೊಡ್ತಾರೆ, ಸ್ಕ್ಯಾನಿಂಗ್ ಮಾಡಿಸ್ತಾರೆ, ಒಳಗಿದ್ದದ್ದೆಲ್ಲ ತೋರ್ಸ್ಕೊಂಡು ಹೇಳ್ತಾರೆ. ನಮ್ಗೆ ಅದು ಎಕ್ಸ್ರೇ ಬಂದ್ರು ಗೊತ್ತಾಗಲ್ಲ, ಸ್ಕ್ಯಾನಿಂಗ್ ರಿಪೋರ್ಟ್ ನಮ್ಗೇನ್ ಗೊತ್ತಾಗುತ್ತೆ. ಬಟ್ ಡಾಕ್ಟರ್ಗಳು ಅದೆಲ್ಲ ಮಾಡ್ಕೊಂಡು ನಮ್ಗೆ ಏನು ಡಿಫೆಕ್ಟ್ ತೋರ್ಸ್ಕೊಡ್ತಾರೆ, ಅವ್ರಿಗೆ ದುಡ್ಡು ಕೊಡ್ತೀವಿ ನಾವು. ಹಾಗಾದ್ರೆ ನಮ್ಮ ಆತ್ಮದ ಡಿಫೆಕ್ಟ್, ನಮ್ಮ ಪಾಪಗಳು, ನಾವು ಮಾಡಿದ ಕೆಟ್ಟತನ ತೋರ್ಸ್ಕೊಟ್ಟವನು, ಅವನಿಗೆ ನಾವ್ ಯಾಕೆ ಪೇ ಮಾಡಬಾರ್ದು? ಪೇ ಮಾಡುದಿಲ್ಲ ಬಿಡ್ರಿ, ಅವನಿಗೆ ಬೈತೀವಿ, ನೀನ್ ಅಂತವ್ ನಿಂತವನಂತ. ರೀ ಇಲ್ಲ ರೀ, ದಾವಿದ್ ರಾಜ ಅವನಿಗೆ ಬೈದಿಲ್ಲ, ನಾದನ್ ಪ್ರವಾದಿಗೆ, ಗೊತ್ತೈತಲ್ಲ. ಅದೇ ಬೇರೆ ರಾಜರುಗಳು ನೋಡಿ, ಚರಿತ್ರೆ ಓದ್ರಿ, ಎಷ್ಟೋ ರಾಜ್ಯಗಳು ಪ್ರವಾದಿಗಳನ್ನ ಪ್ರತಿಭಟಿಸಿದ್ರು, ಒಪ್ಕೊಂಡಿಲ್ಲ ಅವರು. ರಾಜನ ತಪ್ಪುಗಳು, ತುಂಬಾ ರಾಜರುಗಳು ಆತರ ಒಪ್ಕೊಂಡೇ ಇಲ್ಲ. ಯೆರೆಮೀಯ ಪ್ರವಾದಿನ ಎಷ್ಟು ಹಿಂಸೆ ಕೊಟ್ರು ಜನ ಮತ್ತು ರಾಜರು ಸೇರಿಕೊಂಡು. ಉದಾಹರಣೆಗೆ ಯೆರೆಮೀಯ ಪ್ರವಾದಿನ ಬಾವಿಯಲ್ಲಿ ಹಾಕಿದ್ರು, ಹಾಳು ಬಾವಿದೆಲ್ಲ ಸಾಯಿಸ್ಬೇಕಂತೆಲ್ಲ ಇದ್ರು. ಬಟ್ ದಾವೀದ ರಾಜ ಆತರ ಮಾಡ್ಲಿಲ್ಲ, ತನ್ನ ತಪ್ಪು ಒಪ್ಕೊಂಡ ಅವನು. ಅದು ಅವನಿಗೆ ದೊಡ್ಡತನ, ಅದು ಗ್ರೇಟ್ನೆಸ್. ಪ್ರಿಯರಿ, ಅದಕ್ಕೆ ನಾ ಹೇಳ್ತಿರೋದು, ಈ ಕೌನ್ಸಿಲಿಂಗ್ ನಲ್ಲಿ ಅಥವಾ ಕೆಲವರು ಯಾರೇ ಆಗ್ಲಿ, ನಮ್ಮ ತಪ್ಪುಗಳನ್ನು ಥ್ಯಾಂಕ್ಸ್ ಅಂತ ಹೇಳ್ಬೇಕು ಅವರಿಗೆ. ನಮ್ಮ ಆತ್ಮದ ಪಾಲಕರವರು. ನಮ್ ತಪ್ಪುಗಳು ನಮ್ಗೆ ಗೊತ್ತಾಗಲ್ಲ, ನಮ್ ಬೆನ್ ನಮ್ಗೆ ಕಾಣಲ್ಲ. ಯಾರೋ ಹೇಳ್ತಾರೆ, ನಿನ್ ಬೆನ್ನಲ್ಲಿ ಎಷ್ಟು ಕೊಳೆ ಇದೆ ಅಂತ ಹೇಳಿದ್ರೆ, ಯಾವ್ದೋ ಮಣ್ಣಾರಿದೆ ನಿನ್ ಏಯ್ ನೀನೇನ್ ಪರಿಶುದ್ಧನ, ನಿನ್ನೇನ್ ಮೈಯಲ್ಲಿ ಕೊಳೆ ಆಗಲ್ಲ ಅಂತ ಹೇಳಿದ್ರೆ, ಅವ್ನಿಗೆ ಹೆಲ್ಪ್ ಮಾಡಿರ್ತಾನೆ. ನಮ್ ಬೆನ್ ಕಾಣಲ್ಲ ನಮ್ಗೆ, ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಹೋಗಿ ಸ್ನಾನ ಮಾಡ್ಬೇಕು, ಇಲ್ಲ ಬಟ್ಟೆ ತೊಳಿಬೇಕು. ಅದ್ಬಿಟ್ಟು ಅವನ ಹತ್ರ ಜಗಳಕ್ಕೆ ನಿಂತ್ರೆ ಮೂರ್ಖ ಅಂತಾರೆ ನಮ್ಗೆ. ಆತ್ಮೀಯ ವಿಷಯದಲ್ಲೂ ಅದೇ ತರ, ಗೊತ್ತೈತಲ್ಲ. ನಮಗೆ ನಾವು ಆತ್ಮದಲ್ಲಿ ಬೆಳಿಬೇಕು, ನಾವು ಪರಿಶುದ್ಧರಾಗ್ಬೇಕು. ದೇವ್ರ ಹತ್ರ ಇನ್ನು, ಅದು ದೇವ್ರ ನಮ್ಗೆ ಸೃಷ್ಟಿ ಮಾಡಿದೆ, ಅದಕ್ಕೆ ದೇವರು ಸ್ವರ್ಗಕ್ಕೆ, ದೇವ್ರ ಪರಿಶುದ್ಧಾತಿ ಪರಿಶುದ್ಧರು ಅವ್ರ ಹತ್ರ ಹೋಗ್ಬೇಕಾದ್ರೆ ನಾವು ಪರಿಶುದ್ಧರಾಗಿ ಜೀವನ ಮಾಡ್ಲೇಬೇಕು. ಬಟ್ ಆ ಸ್ವರ್ಗದ ಮಹಿಮೆ ಯೋಚನೆ ಮಾಡಿದ್ರೆ, ಸ್ವರ್ಗದ ಸುಖ ಸಂತೋಷ, ಪೌಲ ಇರ್ತಾನೆ 1 ಕೊರಿಂಥ 2:9 ಕಣ್ಣು ಯಾವ್ದು ಕಂಡಿಲ್ಲ ರೀ, ಕಿವಿ ಯಾವ್ದು ಕೇಳಿಲ್ಲ, ಮನುಷ್ಯ ಕಲ್ಪನೆಗೆ ಎಟಗಳ ಅಂತ ಮಹಿಮಾತಿಶಯಗಳನ್ನ ದೇವ್ ನಮ್ಗಾಗಿ ಸಿದ್ಧ ಮಾಡಿರ್ತಾರೆ. ಮತ್ತೆ ಏನಕ್ಕೆ ನಿಮ್ಗೆ ಸ್ವರ್ಗ ಬೇಡ? ಯಾಕೆ ಸ್ವರ್ಗವನ್ನು ಕಳ್ಕೊಳ್ತೀರಾ? ಅದಕ್ಕೆ ಏಸಮ್ ಹೇಳ್ತಾರೆ, ಅವ್ರಿಗಾಗುವ ಹಲ್ ಕಡ್ತವೇನೋ, ಗೋಳಾಟವೇನೋ, ಸಂಕಟವೇನೋ, ಕಣ್ಣೀರೇನು, ದುಃಖವೇನು, ಮತ್ತೆ ಗೋಳಾಟ ಬಿಟ್ಟು ಏನ್ ಪ್ರಯೋಜನ? ಈಗ ಆ ಶ್ರೀಮಂತ ಏಸಮ್ ನರಕಕ್ಕೆ ಹೋದ, ಅಲ್ಲಿ ಗೋಳಾಡ್ತಾನೆ, ಏನ್ ಪ್ರಯೋಜನ? ಅಲ್ಲಿ ಯಾರು ಕರುಣೆ ತೋರಿಸ್ತಾರ? ನರಕದಲ್ಲಿ ಕರುಣೆ ಇಲ್ಲ. 1 ತೊಟ್ಟು ನೀರ್ ತಂದಾಕಿ ಅಂತ ಬೇಡ್ಕೊಂಡ್ರು, ಅಲ್ಲಿ ನೀರು ಕೊಟ್ಟಿಲ್ಲ. ಅಲ್ಲಿ ಅಬ್ರಾಹಿಂ ಅಂತಾನೆ, ಭಯಂಕರವಾದಂತ ಇಲ್ಲಿ ಪ್ರಪಾತ ಇದೆ, ಬರಕ್ಕಾಗಲ್ಲ, ಮುಗಿದೋಯ್ತಲ್ಲಿ ಇನ್ನು ಕತೆ. ಅಲ್ಲಿ ಇಲ್ಲೇ ಕರುಣೆ ತೋರ್ಬೇಕು, ದಯೆ ತೋರ್ಬೇಕು, ಇಲ್ಲೇ ನಾವು ಪರಿಶುದ್ಧ ಜೀವನ. ಸತ್ತ ಮೇಲೆ ಆಮೇಲೆ ನೋಡೋಣ ಅಂತಾರೆ ಕೆಲವರು. ಏನ್ ನೋಡ್ತೀರಾ ಆಮೇಲೆ? ಸತ್ ಮೇಲೆ ಏನ್ ನೋಡೋದು? ಅನುಭವಿಸೋದು. ಕಣ್ಬಿಟ್ಟಾಗ ನರಕ. ಶ್ರೀಮಂತ ನೋಡಿದ್ನ, ನನ್ಗೆ ಸ್ವರ್ಗ ಬೇಕಾ ನರಕ ಬೇಕಾ ಅಂತ ಆಮೇಲೆ ನೋಡಿದ್ನ? ಇಲ್ಲ. ಕಣ್ಬಿಟ್ರೆ ನರಕದಲ್ಲಿ ಯಾತನೆ ಪಡ್ತಾ ಇದ್ದಾನ ಅವನು. ಲಾಜರ್ ಕಣ್ಬಿಟ್ರೆ ಸ್ವರ್ಗದಲ್ಲಿ ಮಹಿಮಾ ಸ್ಥಾನದಲ್ಲಿ ಇದ್ದಾನೆ. ಅಲ್ಲಿ ನಮ್ ಚಾಯ್ಸ್ ಇಲ್ಲ, ಆಯ್ಕೆ ಇಲ್ಲ ನಮ್ಗೆ. ಸತ್ತ ಮೇಲೆ ನಮ್ದು ಆಯ್ಕೆ ಮುಗೀತು. ಸಾಯುವ ತನಕ ನಮ್ಗೆ ಆಯ್ಕೆ. ಇವತ್ತು ಸ್ವರ್ಗ ಬೇಕಾ ನರಕ ಬೇಕಾ ಆರಿಸ್ಕೊಳ್ರಿ. ಜೀವ ಬೇಕಾ ಮರಣ ಬೇಕಾ ಆರಿಸ್ಕೊಳ್ರಿ. ನೀರ್ ಬೇಕಾ ಬೆಂಕಿ ಬೇಕಾ ಆರಿಸ್ಕೊಳ್ರಿ ಅಂತ. ಈಗ ಸತ್ ಮೇಲೆ ಅಲ್ಲ, ಸತ್ ಮೇಲೆ ಕತೆ ಮುಗಿದೋಯ್ತು. ಆಮೇಲೆ ಯಾವ ಚಾಯ್ಸ್ ನಮ್ಗಿಲ್ಲ. ಈಗ ಮಾಡಿದ್ದೆ ಚಾಯ್ಸ್, ಆಮೇಲೆ ಆ ಚಾಯ್ಸ್ ಬದಲಾಯಿಸಕ್ ಆಗಲ್ಲ ನಮ್ಗೆ. ಇದು ದೇವರ ಯೋಜನೆ, ಗೊತ್ತೈತಲ್ಲ. ದೇವರು ನಮ್ಗೆ ಅದಕ್ಕೆ ಪವಿತ್ರಾತ್ಮ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ, ಬುದ್ಧಿ ಕೊಟ್ಟಿದ್ದಾರೆ. ಆದ್ರೆ ಆ ಬುದ್ಧಿ ಭ್ರಮಣೆ ಆಗತ್ತೆ. ಈ ಲೋಕದ ಚಂದ ನೋಡಿ, ಈ ಲೋಕದ ಬೇಡದೆಲ್ಲ ವಿಷಯ ನೋಡಿ ನಮ್ ಬುದ್ಧಿ ಭ್ರಮಣೆ ಆಗುತ್ತೆ, ನಮ್ಮ ಬುದ್ಧಿಗೆ ಮಂಕು ಕವಿಯುತ್ತದೆ. ಅದಕ್ಕೆ ಡ್ರಿಂಕ್ಸ್ ಡ್ರಗ್ಸ್ಗಳು ಕೂಡ ನಮ್ಮ ಬುದ್ಧಿಯನ್ನ ಕೆಡಿಸ್ತದೆ. ಅದೇ ಪ್ರಕಾರ ಈ ಲೋಕದ ಸೌಂದರ್ಯಗಳು, ಆಸ್ತಿ ಪಾಸ್ತಿ, ಬದುಕು ಬಂಗಾರ ನಮ್ಮ ಮನಸ್ಸನ್ನ, ತೀರ್ಮಾನಗಳನ್ನ ಕೆಡಿಸುತ್ತದೆ. ಅದಕ್ಕೆ ಏಸಮ್ ಹೇಳ್ತಾರೆ, ಹುಷಾರಾಗಿರಿ, ಕೇರ್ಫುಲ್ ಆಗಿರಿ, ಗೊತ್ತೈತಲ್ಲ. ಸ್ವರ್ಗದ ಕಡೆ ಗಮನ ಕೊಡ್ರಿ ಅಂತ ಏಸಮ್ ಎಷ್ಟು ಹೇಳಿದ್ದಾರೆ ನಿಮ್ಗೆ. ಅದರಿಂದ ಪ್ರಿಯರೇ, ನಾವು ಅಲ್ಲಿ
ಏಸಮ್ ಹೇಳ್ತಾರೆ, ತಂದೆ ಮನೆ ತುಂಬಾ ಕೊಠಡಿ ಉಂಟು ನಿಮಗೆ, ಇಲ್ಲಿ ಪರ್ಮನೆಂಟ್ ಅಲ್ಲ. ಅದಕ್ಕೆ ಏಸ್ವಾಮಿ ಏಸ್ವಾಮಿ ದೊಡ್ಡ ಮನೆ ಬಂಗ್ಲೆ ಕಟ್ಟಕ್ ಹೋಗ್ಲಿಲ್ಲ. ಏಸ್ವಾಮಿ ಒಂದು 10 ಎಕರೆ ಜಮೀನ್ ಮಾಡುವಂತ ಅದಕ್ಕೂ ತಲೆ ಕೊಟ್ಟಿಲ್ಲ ಏಸ್ವಾಮಿ. ಯಾಕೆಂದ್ರೆ ಇದೆಲ್ಲ ನಾಶವಾಗುವಂತದ್ದು. ಪೇತ್ರ ಹೇಳಿದ, ಎಷ್ಟು ಭವ್ಯವಾದ ದೇವಾಲಯನೂ ಉಳಿದಿಲ್ಲ. ದೇವ್ರು ಹೇಳ್ತಾರೆ, ಏಸ್ವಾಮಿ ಹೇಳ್ತಾರೆ, ಇದು ದೇವಾಲಯನೂ ಬಿದ್ದೋಗ್ತದೆ. ಅಷ್ಟು ಪರಿಶುದ್ಧ ದೇವಾಲಯ, ಯಹೂದ್ಯರ ಒಂದು ಮಹಿಮೆಯ ಒಂದು ಚಿಹ್ನೆ, ಅದು ಮಹಿಮೆಯ ಚಿಹ್ನೆ. ಅದು ದೇವಾಲಯ ಅಂತ ಹೇಳಿದ್ರೆ ಅದು ಬಹಳ ಒಂದು ಹೆಮ್ಮೆಯ ವಿಷಯ ಅವರಿಗೆ. ನಮ್ ದೇವಾಲಯ ಅಂತ ಹೇಳ್ಬಿಟ್ಟು ಏನು 46 ವರ್ಷ, ಸಾವಿರಾರು ಜನರಿಗೆ 46 ಇಯರ್ಸ್ ಅದು ಕಟ್ಟಕ್ಕೆ. ಹಾಗಾದ್ರೆ ಎಷ್ಟು ಅದ್ಭುತವಾಗಿರುತ್ತದೆ ಅಲ್ವಾ? ಏಸ್ವಾಮಿ ಹೇಳ್ತಾರೆ, ಇದೆಲ್ಲ ಬಿದ್ದೋಗುತ್ತೆ. ಅದರಿಂದ ಬಿದ್ದು ಹೋಗತ್ತೆ ಯಾವುದು? ನಮ್ಮ ಆತ್ಮ. ನಮ್ಮ ಆತ್ಮ ಬಿದ್ದೋಗಲ್ಲ. ಅದು ದೇವಾಲಯ. ದೇವ್ರು ಇಲ್ಲಿ ವಾಸ ಮಾಡ್ಬೇಕು, ಇದು ಶುದ್ಧವಾಗಿ ಕಾಪಾಡ್ಕೋಬೇಕು. ಆಮೇಲೆ ದೇವ್ರ ಜೊತೆ ಮೈಮೇಲೆ ನಾವು ಸ್ವರ್ಗದಲ್ಲಿ ಇರ್ಬೇಕು. ಅದಕ್ಕೆ ದೇವರದ್ದು ಇದೆಲ್ಲ ಯೋಜನೆ. ಯಾಕೆ ಸೃಷ್ಟಿ ಮಾಡಿದ್ದಾರೆ ದೇವ್ರು ನಮ್ಮನ್ನ, ಇಡೀ ಪ್ರಪಂಚವನ್ನ ಏನಕ್ಕೆ ಸೃಷ್ಟಿ ಮಾಡಿದ್ದಾರೆ, ಅದ್ ನಾವು ತಿಳ್ಕೊಳ್ಬೇಕಾದದ್ದು. ಅದರಿಂದ ಪ್ರಿಯರೇ, ಆರ್ಟಿಕಲ್ 759 ಓದ್ತಾ ಇದೀವಿ ನಾವು. ಅದರಿಂದ God created the whole universe and chose to raise up men to share in his own divine life. ಅದರಿಂದ ಅವ್ರದ್ದೇ ಸ್ವಂತವಾದಂತ ಆ ದೈವಿಕ ಜೀವ ಅದು ಏಸಮ್ ಕೊಟ್ಟಿಲ್ವಾ? ತೆಗೆದುಕೊಂಡು ತಿಂದಿ ನನ್ ಶರೀರ, ಕೊಡಿ ನನ್ ರಕ್ತ. ಪ್ರಿಯರೇ, ಈ ಶರೀರ ರಕ್ತ ಏಸಮ್ ಪರಮಪ್ರಸಾದದ ಮುಖಾಂತರ, ಈ ಸಂಸ್ಕಾರ ಮುಖಾಂತರ ಈ ದೇವರ ಜೀವ ನಮ್ಮಲ್ಲಿ ಹರಿದು ಬರ್ತಾ ಇದೆ. ಅದ್ರಲ್ಲಿ ಧಾರಾಳವಾದ ವಿಶ್ವಾಸ ನಮ್ಗೆ ಬೇಕು. To which he calls all men in his son. ಆದ್ರಿಂದ ಇದಕ್ಕೆ ದೇವರು ಎಲ್ರು ಕರೆ ಕೊಟ್ಟಿದ್ದಾರೆ. ಓಪನ್ ಟು ಆಲ್. ಯೋನ್ನ 7:37 ಓದ್ತಾ ಇದೀವಿ. ಅಲ್ಲಿ ಏಸಮ್ ಹೇಳ್ತಾರೆ, ಬಾಯಿರದ ಸಕಲ ಜನರೇ ಬನ್ನಿರಿ. ಎಲ್ಲ ಇನ್ವಿಟೇಷನ್ ಎಲ್ರು ಕೊಟ್ಟಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಬರೀ ಯಹೂದ್ಯರಿಗೆ ಮಾತ್ರ, ಜ್ಯೂಸ್ ಮಾತ್ರ, ಯಹೂದ್ಯರಿಗೆ ಮಾತ್ರ ಅವಕಾಶವಿತ್ತು, ಬೇರೆಯವರಿಗಿಲ್ಲ, ಅನ್ಯರಿಗಿಲ್ಲ. ಬಟ್ ಯೇಸುಸ್ವಾಮಿ ಬಂದ ಮೇಲೆ ಎಲ್ರಿಗೆ ಓಪನ್ ಸ್ವರ್ಗ, ಯಾರು ಕೂಡ ಬರ್ಬೋದು. ಗೊತ್ತೈತಲ್ಲ? ಅದಕ್ಕೆ ಯೇಸು ಹೇಳ್ತಾರೆ, ಬಾಯಿರ್ದನು ಬನ್ನಿ, ಜೀವಜಲ ಪಡೆಯಿರಿ, ಫ್ರೀಯಾಗಿ ಕೊಡ್ತೇನೆ, ಉಚಿತವಾಗಿ ಕೊಡ್ತೀನಿ ಅಂತ ಯೇಸು ಹೇಳ್ತಾರೆ. To which he calls all men in his son. The Father determined to call together in a holy church those who should believe in Christ. ಅದರಿಂದ ಇದಕ್ಕೆ ಪ್ರವೇಶ ಸಿಗೋದು ಯೇಸು ಕ್ರಿಸ್ತರನ್ನ ವಿಶ್ವಾಸದ ಮುಖಾಂತರ. ಜೀಸಸ್, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ದಾರಿ ಅಂತಲೂ ಯೇಸು ಹೇಳ್ತಾರೆ. ನಾನೇ ದಾರಿ, ನಾನೇ ಮಾರ್ಗ. ಅದರಿಂದ ಯೇಸು ಮುಖಾಂತರ ಮಾತ್ರ ಆ ದೈವಿಕ ಜೀವ ಹೊಂದಲು ನಾವು ಸಾಧ್ಯ. ದಿಸ್ ಫ್ಯಾಮಿಲಿ ಆಫ್ ಗಾಡ್, ಧರ್ಮಸಭೆ, ಚರ್ಚ್, this family of God is gradually formed and it takes shape during the stages of human history in keeping with the Father's plan. ಅದರಿಂದ ಇದೊಂದು ಶೇಪ್, ಆಕಾರ ಪಡಿತಾ ಇರ್ತದೆ ಧರ್ಮಸಭೆ. ಓಲ್ಡ್ ಟೆಸ್ಟಮೆಂಟ್ ನಿಂದ ಹೊಸ ಒಡಂಬಡಿಕೆ ತನಕ, ಈಗ ನ್ಯೂ ಟೆಸ್ಟಮೆಂಟ್, ಈಗ ಪವಿತ್ರಾತ್ಮರ ಸಮಯದ ಕಾಲ. ಅದರಿಂದ ಈ ಹೇಗೆ ಶೇಪ್ ಪಡಿತಾ ಇದೆ, ಹೇಗೆ ಪರ್ಫೆಕ್ಷನ್ಗೆ ಬರ್ತಾ ಇದೆ, ಸಂಪೂರ್ಣತೆಗೆ ಬರ್ತಾ ಇದೆ, ಹಾಗೆ ಅದು ದೇವರು ಹಾಗೆ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಯೇಸು ಕ್ರಿಸ್ತರಲ್ಲಿ ಮಾತ್ರ ಸಂಪೂರ್ಣತೆ ಹೊಂದಲಿಕ್ಕೆ ಸಾಧ್ಯ. ಜೀಸಸ್ ಬಿಟ್ರೆ ಸಂಪೂರ್ಣತೆ ನಮ್ಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ದೇವರ ಯೋಜನೆ ಅದಾಗಿತ್ತು. ಅದಕ್ಕೆ ದೇವರು ಇದೇ ಚರಿತ್ರೆಯಲ್ಲಿ ಇಸ್ರೇಲ್ನ ಆರಿಸ್ಕೊಂಡು ಅದನ್ನ ನಡ್ಸ್ಕೊಂಡ್ ಬಂದಿದ್ದಾರೆ. ಆಮೇಲೆ ಅದನ್ನ ಪರ್ಫೆಕ್ಷನ್, ಸಂಪೂರ್ಣತೆಗೆ ಯೇಸು ಮುಖಾಂತರ, ಪವಿತ್ರಾತ್ಮ ಮುಖಾಂತರ ದೇವ್ರು ನಡೆಸ್ತಾರೆ. ಅದರಿಂದ ಟೇಕ್ ಶೇಪ್ ಡ್ಯೂರಿಂಗ್ ದ ಸ್ಟೇಜಸ್ ಆಫ್ ಹ್ಯೂಮನ್ ಹಿಸ್ಟ್ರಿ ಇನ್ ಕೀಪಿಂಗ್ ವಿತ್ ದ ಫಾದರ್ಸ್ ಪ್ಲಾನ್. In fact, already present in figure at the beginning of the world, this church was prepared in marvelous fashion to the history of the people of Israel and the old alliance. ಅದರಿಂದ ಇದು ಅಲ್ಲಿ ಪ್ರಾರಂಭ ಮಾಡಿದ್ದಾರೆ ದೇವರು. ಇಸ್ರಾಯೇಲರ ಜೀವಿತದಲ್ಲಿ ಅವರೊಡನೆ ಒಡಂಬಡಿಕೆ ಮಾಡುತ್ತಾ, ಮೋಶೆ ಮುಖಾಂತರ ಒಡಂಬಡಿಕೆ ಮಾಡಿದ್ರು ದೇವರು. ನೀವು ನನ್ ಪ್ರಜೆ, ನಾನ್ ನಿನ್ ದೇವರು, ಈ ತರ ಕಟ್ಟಳೆ ಪಾಲಿಸ್ರಿ ನೀವು ಅಂತ ಅಲ್ಲಿ ಅಲಯನ್ಸ್ ಮಾಡ್ಕೊಂಡು, ಎಸ್ಟಾಬ್ಲಿಷ್ಡ್ ಇನ್ ಇಟ್ಸ್ ಲಾಸ್ಟ್ ಏಜ್ ಆಫ್ ದ ವರ್ಲ್ಡ್ ಅಂಡ್ ಮೇಡ್ ಮ್ಯಾನಿಫೆಸ್ಟ್ ಇನ್ ದ ಔಟ್ಪೋರಿಂಗ್ ಆಫ್ ದ ಸ್ಪಿರಿಟ್, ಇಟ್ ವಿಲ್ ಬಿ ಬ್ರಾಟ್ ಟು ಗ್ಲೋರಿಯಸ್ ಕಂಪ್ಲೀಷನ್ ಎಟ್ ದಿ ಎಂಡ್ ಆಫ್ ಟೈಮ್.
ಅದರಿಂದ ಆ ದೇವರು ಅದು ಹಳೆ ಒಡಂಬಡಿಕೆ ಏನು ಪ್ರಾರಂಭ ಮಾಡಿದ್ದಾರೆ ಅದು ಯೇಸು ಕ್ರಿಸ್ತನ ಮುಖಾಂತರ ಮತ್ತು ಪವಿತ್ರಾತ್ಮರನ್ನ ಧಾರೆ ಇರೋದ್ರ ಮುಖಾಂತರ ದೇವರು ಅದನ್ನ ಪ್ರಪಂಚದ ಕೊನೆಗೆ ಸಂಪೂರ್ಣತೆಗೆ ತರ್ಲಿಕ್ಕೆ ದೇವರು ಪವಿತ್ರಾತ್ಮರ ಮುಖಾಂತರ ಸಂಪೂರ್ಣತೆಗೆ ತರ್ತಾರೆ. ಅದರಿಂದ ಯೇಸು ಆದ್ಮೇಲೆ ಇನ್ ಯಾರು ಬರ್ಲಿಕ್ಕೆ ಇಲ್ಲ. ಅದರಿಂದ ಏನ್ ಗೊತ್ತಾ, ಇದು ಎಂಡ್ ಟೈಮ್ಸ್ ಅಂತ ಹೇಳ್ತೇವೆ, ಇದು ಅಂತ್ಯದ ಕಾಲ. ಇದು ಪವಿತ್ರಾತ್ಮ ಬಂದ್ಮೇಲೆ ಮುಗಿಯಿತು. ಪಿತಾಸುತ ಪವಿತ್ರಾತ್ಮ, ಇನ್ನು ತಂದೆ ದೇವ್ರು ಬರುವುದಿಲ್ಲ. ಯೇಸು ಬಂದ್ರು, ಪವಿತ್ರಾತ್ಮ ಬಂದ್ರು, ಮತ್ತೆ ಮರಿಯಮ್ನರನ್ನು ಕಳಿಸಿದ್ರು. ಇನ್ನು ಯಾರಿಲ್ಲ, ಗೊತ್ತೈತಲ್ಲ, ಇನ್ನು ಅಂತ್ಯನೇ ಗತಿ. ಆದ್ರೆ ಅಂತ್ಯದ ಕಾಲದಲ್ಲಿ ದೇವರ ಸಂಪೂರ್ಣತೆಗೆ ಹೋಲಿಸ್ಬಿಟ್ಟು ಕೊಟ್ಟು ಇನ್ನು ಏನ್ ಕೊಡ್ಲಿಕ್ಕೆ ಗಿಫ್ಟ್, ಅದಕ್ಕಿಂತ ಮೇಲಿನ ಗಿಫ್ಟೇ ಇಲ್ಲ ಸ್ವರ್ಗದಲ್ಲಿ ಭೂಲೋಕದಲ್ಲಿ. ಅಂತ ಗಿಫ್ಟ್ ಅನ್ನ ಕೊಟ್ಟು ನಮ್ಮನ್ನ ಸಂಪೂರ್ಣತೆಗೆ ತರ್ತಾರೆ. ಆದ್ರಿಂದ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಈ ಸಭೆಯಲ್ಲಿದ್ದು ಈ ಸಂಸ್ಕಾರಗಳನ್ನು ಯೋಗ್ಯವಾಗಿ ತಕ್ಕೊಂಡು ಈ ಪವಿತ್ರಾತ್ಮರ ಪ್ರೇರಣೆಗೆ ಅನುಗುಣವಾಗಿ ನಡೆದುಕೊಂಡು ನಾವು ನಮ್ಮ ಜೀವಿತದ ಸಂಪೂರ್ಣತೆ ಗುರಿಯನ್ನ ನಾವು ಮುಟ್ಟಬೇಕು. ಅದಕ್ಕೆ ನಮ್ಗೆ ಧರ್ಮಸಭೆ ಇರುವಂತದ್ದು. ಧರ್ಮಸಭೆಯಲ್ಲಿ ನಾವು ಇರುವಂತದ್ದು ಅದಕ್ಕೋಸ್ಕರ. ಅದೇದಲ್ಲ, ಆದ್ರಿಂದ ಈ ಧರ್ಮಸಭೆಯಲ್ಲಿ ನಮಗೆ ಸುರಕ್ಷಿತವಾದಂತ ಮಾರ್ಗ ನಮ್ಗೆ ಧರ್ಮಸಭೆ. ಈ ಧರ್ಮಸಭೆ ಅಲ್ಲಿ ಸಂಸ್ಕಾರಗಳುಂಟು, ಇಲ್ಲಿ ಸಂತರುಗಳುಂಟು, ಮತ್ತೆ ಮರಿಮ ಉಂಟು, ಆಮೇಲೆ ಯೇಸು ಸ್ವಾಮಿ ದೇವರ ವಾಕ್ಯದಲ್ಲಿ ನಮ್ಗೆ ಹಾಜರಿ ಉಂಟು, ಪವಿತ್ರಾತ್ಮ ನಮ್ಮಲ್ಲಿ ಕಾರ್ಯ ಮಾಡೋದುಂಟು. ಇನ್ನೇನ್ ಬೇಕಾಗಿಲ್ಲ ನಮ್ಗೆ. ಇಷ್ಟು ಅಲ್ಲಿ ನಾವು ಸಂಪೂರ್ಣತೆಗೆ ಹೋಗ್ಬೇಕು. ಆ ಪರಿಶುದ್ಧತೆ ನಾವು ನಮ್ದಾಗಿ ಮಾಡ್ಕೋಬೇಕು. ಅದು ನಮ್ಗೆ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ತಂದೆ ನಿಮ್ಗೆ ಸ್ತೋತ್ರವಾಗಲಿ. ಈ ಧರ್ಮಸಭೆಗಾಗಿ ನಿಮ್ಗೆ ಸ್ತೋತ್ರವಾಗಲಿ. ಈ ಧರ್ಮಸಭೆ ನಮ್ಮ ತಾಯಿಯಾಗಿದ್ದಾಳೆ. ಈ ಧರ್ಮಸಭೆಯಲ್ಲಿ ನಾವು ಹುಡ್ತೇವೆ, ಜ್ಞಾನಸ್ಥಾನದಲ್ಲಿ ಹೊಸ ಜೀವ ಪಡಿತೇವೆ, ಹಾಗೂ ಪೋಷಣೆ ಪಡಿತೇವೆ. ಆ ವಾಕ್ಯದ ಬೆಳಕಲ್ಲಿ ನಮಗೆ ಪವಿತ್ರಾತ್ಮ ಶಕ್ತಿಯಿಂದ ಮುನ್ನಡೆಯುತ್ತೇವೆ. ಅದರಿಂದ ತಂದೆ ಎಲ್ಲ ಅಶುದ್ಧಕ್ಕಾಗಿ ಈ ಸಭೆಗಾಗಿ ಸ್ತೋತ್ರ ಸಲ್ಲಿಸುತ್ತಾ, ಈ ಸಭೆಯ ಆದೇಶದಂತೆ ನಾವು ಮುನ್ನಡೆಯುತ್ತಾ ನಮ್ಮ ಜೀವಿತದ ಅಂತ್ಯವನ್ನ ಯೇಸು ಕ್ರಿಸ್ತರಲ್ಲಿ ಪಿತಾದ ಪವಿತ್ರಾತ್ಮದಲ್ಲಿ ಕಾಣುವಂತೆ ನಮ್ಗೆ ಅನುಗ್ರಹಿಸಿರಿ. ನಮ್ಮ ಯೇಸು ಕ್ರಿಸ್ತನ ಮುಖಾಂತರ ತಂದೆ ನಿಮ್ಗೆ ಪ್ರಾರ್ಥಿಸ್ತೇವೆ. ಎಂತ ದಿವ್ಯ ಸಂಸ್ಕಾರ ವಂದಿಸೋಣ, ಸ್ವಾಮೀಜಿಗೆ ಎಲ್ಲೋ ನಿಂತಿದೆ ಶ್ರೇಯಾವಾದುದನ್ನು ವಿಶ್ವಾಸ ಹೋಗಲಿ ಪಿತರಿಗೂ ಈರ್ವರೆಂದೋರಾಡುವ ಪ್ರೇತಾತ್ಮರವರೆಗೂ ಸ್ತುತಿ ಜಯ ಮಂಗಳ ಗೌರವವು ಮಹಿಮೆಯು ಸರ್ವದಲ್ಲಿ. ಪ್ರಾರ್ಥಿಸೋಣ. ಕರ್ತನಾದ ದೇವರ ಅದ್ಭುತಕರವಾದ ಸಂಸ್ಕಾರ ನಿಮ್ಮ ಶಿಲುಬೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತ ದೀಪನವರ ಆಸೆಯನ್ನು ಆರಾಧಿಸಿ ಅದರಿಂದ ನಮ್ಮ ರಕ್ಷಣಾ ಫಲ ಅನ್ವಯಿಸಂತೆ ಮಾಡಿರಿ. ಪಿತಾ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಏಕಾಂತರಕ್ಕೆ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವರಿಗೆ ಮಹಿಮೆ ಉಂಟಾಗಲಿ. ಸ್ತೋತ್ರ ಸ್ತೋತ್ರ.